ನಾನು ನನ್ನ ಮದುವೆಯ ಲೆಹಂಗಾ ಧರಿಸಿ ನಿಂತಿದ್ದೆ. ಕೈಯಲ್ಲಿ ವರಮಾಲೆಯ ಹಗುರವಾದ ಸುಗಂಧವಿರುವ ಪುಷ್ಪಗುಚ್ಛವಿತ್ತು. ತಾನೇ ಮಂಟಪದಲ್ಲಿ ಸಪ್ತಪದಿ ಪೂರ್ಣಗೊಂಡಿತು. ಪಂಡಿತರು ಆಶೀರ್ವಾದ ಮಾಡಿದರು ಮತ್ತು ಹೊರಗಿನ ಹಾಲ್ನಲ್ಲಿ ಅತಿಥಿಗಳ ನಗು, ಶಹನಾಯಿ ಮತ್ತು ಕ್ಯಾಮರಾಗಳ ಫ್ಲ್ಯಾಶ್ ಲೈಟ್ ಒಂದೇ ಬಾರಿಗೆ ನಡೆಯುತ್ತಿದ್ದವು. ಆಗಲೇ ನನ್ನ ಫೋನ್ ಸ್ಕ್ರೀನ್ ಹೊಳೆಯಿತು. ಅದರಲ್ಲಿ ಒಂದೇ ಒಂದು ಸಾಲಿತ್ತು ಮತ್ತು ಆ ಸಾಲು ಕಪಾಳ ಮೋಕ್ಷದಂತೆ ನೇರವಾಗಿ ಮುಖಕ್ಕೆ ಬಡಿಯಿತು. ನಿನ್ನ ಕೆಲಸ ಮುಗಿಯಿತು. ಇದನ್ನು ನನ್ನ ಉಡುಗೊರೆ ಎಂದು ಭಾವಿಸು. ಈ ಮೆಸೇಜ್ ನನ್ನ ಬಾಸ್ನ ಮಗನಿಂದ ಬಂದಿತ್ತು. ಅದೇ ವ್ಯಕ್ತಿ ಕಳೆದ 3 ತಿಂಗಳುಗಳಿಂದ ನನಗೆ ಆಫೀಸ್ನಲ್ಲಿ ಉಸಿರಾಡುವುದನ್ನು ಕಷ್ಟಕರವಾಗಿಸಿದ್ದನು ಮತ್ತು ಅವನು ನನ್ನ ಮದುವೆಯ ದಿನವನ್ನೇ ಆರಿಸಿಕೊಂಡಿದ್ದನು. ಸರಿಯಾಗಿ ಒಬ್ಬ ಹುಡುಗಿ ಅತ್ಯಂತ ಸುರಕ್ಷಿತವಾಗಿರಬೇಕಾದ ದಿನದಂದೇ ಇದು ಸಂಭವಿಸಿತ್ತು. ನನ್ನ ಕೈಗಳು ಹಠಾತ್ತನೆ ತಣ್ಣಗಾದವು. ನನ್ನ ಬೆರಳುಗಳು ನಡುಗಲಾರಂಭಿಸಿದವು. ನನ್ನ ಪಾದಗಳ ಕೆಳಗಿನ ನೆಲವೇ ಜಾರಿದಂತೆ ಭಾಸವಾಯಿತು. ನಾನು ಏನೂ ಯೋಚಿಸದೆ ಆ ಸ್ಕ್ರೀನನ್ನು ನನ್ನ ಪತಿಯ ಕಡೆಗೆ ತೋರಿಸಿದೆ. ಕರಣ್ ಮೆಸೇಜ್ ಓದಿದನು. ಅವನು ಕೋಪಗೊಳ್ಳುತ್ತಾನೆ, ಯಾರಿಗಾದರೂ ಫೋನ್ ಮಾಡುತ್ತಾನೆ ಅಥವಾ ಗಲಾಟೆ ಮಾಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಕರಣ್ ಬೇರೇನನ್ನೋ ಮಾಡಿದನು. ಅವನು ನನ್ನ ಕೈಗಳನ್ನು ಹಿಡಿದು ಬೆರಳುಗಳಿಗೆ ಮುತ್ತಿಟ್ಟನು ಮತ್ತು ಅತ್ಯಂತ ಶಾಂತ ದನಿಯಲ್ಲಿ ಹೇಳಿದನು, ಫೋನ್ ಈಗಲೇ ಸೈಲೆಂಟ್ ಮಾಡು. ಮಿಕ್ಕಿದ್ದನ್ನೆಲ್ಲ ಆಮೇಲೆ ನೋಡೋಣ. ಇಂದಿನ ದಿನ ನಮ್ಮದು. ನಾನು ಅವನನ್ನೇ ನೋಡುತ್ತಾ ನಿಂತೆ. ಹೊಸದಾಗಿ ಮದುವೆಯಾದ ಪತ್ನಿಯ ಕೆಲಸ. ಅವಳ ಮದುವೆ ದಿನವೇ ಹೋದಾಗ ಒಬ್ಬ ವ್ಯಕ್ತಿ ಹೇಗೆ ಇಷ್ಟು ಶಾಂತವಾಗಿರಲು ಸಾಧ್ಯ? ನಾನು ನಡುಗುವ ಉಸಿರಾಟದೊಂದಿಗೆ ಹೇಳಿದೆ, ಕರಣ್, ನಾನು ಕ್ರೆಸೆಂಟ್ ಡಿಸೈನ್ ಸ್ಟುಡಿಯೋದಲ್ಲಿ ಲೀಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೆ. ಆ ಕೆಲಸವೇ ನನ್ನ ಸರ್ವಸ್ವವಾಗಿತ್ತು. ಅವನು ನನ್ನ ಕಣ್ಣುಗಳನ್ನು ನೋಡಿದನು. ಅವನ ನೋಟದಲ್ಲಿ ಯಾವುದೇ ಭಯವಿರಲಿಲ್ಲ. ನನ್ನ ಮೇಲೆ ಭರವಸೆ ಇಡು ಎಂದು ಮಾತ್ರ ಹೇಳಿದನು. ನನ್ನ ಆತ್ಮೀಯ ಗೆಳತಿ ನೇಹಾ ನನ್ನ ಫೋನನ್ನು ತನ್ನ ಪರ್ಸ್ನಲ್ಲಿ ಇರಿಸಿಕೊಂಡಿದ್ದಳು. ನಾನು ಕರಣ್ ಮಾತನ್ನು ಒಪ್ಪಿ ಫೋನ್ ಸೈಲೆಂಟ್ ಮಾಡಿದೆ ಮತ್ತು ನಾವು ಮರಳಿ ಅದೇ ಹೊಳೆಯುವ ಹಾಲ್ಗೆ ಹೋದೆವು. 3 ಗಂಟೆಗಳ ನಂತರ ನಮ್ಮ ಫಸ್ಟ್ ಡ್ಯಾನ್ಸ್ ನಡೆಯುತ್ತಿತ್ತು. ಆಗ ನೇಹಾ ಓಡುತ್ತಾ ಬಂದಳು. ಅವಳ ಮುಖದಲ್ಲಿ ಆತಂಕವಿತ್ತು. ವಾಣಿ, ನಿನ್ನ ಫೋನ್ ನಿಲ್ಲುತ್ತಲೇ ಇಲ್ಲ. ಅದರಲ್ಲಿ 108 ಮಿಸ್ಡ್ ಕಾಲ್ಗಳಿವೆ. ನನ್ನ ಹೃದಯ ಮತ್ತೆ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಫೋನ್ ತೆಗೆದುಕೊಂಡು ನೋಡಿದಾಗ ಉಸಿರೇ ನಿಂತಂತಾಯಿತು. ಆಫೀಸ್ ನಂಬರ್ಗಳು, ಸಹೋದ್ಯೋಗಿಗಳು ಮತ್ತು ಒಂದು ನಂಬರ್ನಿಂದ ಸತತವಾಗಿ 17 ಕಾಲ್ಗಳು ಬಂದಿದ್ದವು. ಆ ನಂಬರನ್ನು ನಾನು ಗುರುತಿಸಿದೆ. ಕ್ರೆಸೆಂಟ್ ಡಿಸೈನ್ ಸ್ಟುಡಿಯೋದ ಮಾಲೀಕ ಗೋವಿಂದ್ ಲೋಧಾ ಅವರ ನಂಬರ್ ಆಗಿತ್ತು. ಇದು ಕೇವಲ ಕೆಲಸ ಕಳೆದುಕೊಂಡ ವಿಷಯವಲ್ಲ, ಅದಕ್ಕಿಂತ ದೊಡ್ಡದ್ದೇನೋ ನಡೆಯುತ್ತಿದೆ ಎಂದು ನನಗೆ ಅರಿವಾಯಿತು. ನನ್ನ ಹೆಸರು ವಾಣಿ ಮೆಹ್ತಾ. ನಾನು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಲು ಇಷ್ಟಪಡುವವಳು. ಆಫೀಸ್ನಲ್ಲಿ ನನ್ನನ್ನು ಚಲಿಸುವ ಡೇಟಾಬೇಸ್ ಎಂದು ಕರೆಯುತ್ತಿದ್ದರು. ಏಕೆಂದರೆ ನನಗೆ ಪ್ರತಿಯೊಂದು ಪ್ರಾಜೆಕ್ಟ್ನ ಡೆಡ್ಲೈನ್ ಮತ್ತು ಫೈಲ್ ನಂಬರ್ ನೆನಪಿರುತ್ತಿತ್ತು. ನನ್ನ ಪೋಷಕರು ಶಿಕ್ಷಕರಾಗಿದ್ದರು. ಕಾಲೇಜಿನ ಮೊದಲ ವರ್ಷದಲ್ಲಿ ಅಪ್ಪನಿಗೆ ಸ್ಟ್ರೋಕ್ ಬಂದಾಗ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಹಗಲು ಕಾಲೇಜು ಮತ್ತು ರಾತ್ರಿ ಪ್ರಿಂಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಾ ನಾನು ಆರ್ಕಿಟೆಕ್ಚರ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಓದನ್ನು ಪೂರ್ಣಗೊಳಿಸಿದೆ. ನನ್ನ ಹತ್ತಿರ ತಪ್ಪು ಮಾಡಲು ಯಾವುದೇ ಅವಕಾಶವಿರಲಿಲ್ಲ. ಇದೇ ಹಠದೊಂದಿಗೆ ನಾನು ಮುಂಬೈನ ಟಾಪ್ ಆರ್ಕಿಟೆಕ್ಚರ್ ಫರ್ಮ್ಗಳಲ್ಲಿ ಒಂದಾದ ಕ್ರೆಸೆಂಟ್ ಡಿಸೈನ್ ಸ್ಟುಡಿಯೋ ಸೇರಿದೆ. ಮಾಲೀಕ ಗೋವಿಂದ್ ಸರ್ ನನ್ನ ಸಾಮರ್ಥ್ಯವನ್ನು ಗುರುತಿಸಿ ಹೈರ್ ಮಾಡಿದ್ದರು. ನಾನು ಅವರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆಯನ್ನು ಆಧುನಿಕಗೊಳಿಸಲು ನನ್ನ ಜೀವವನ್ನೇ ಪಣಕ್ಕಿಟ್ಟೆ. ನಾನು ಸಿದ್ಧಪಡಿಸಿದ ಸಿಸ್ಟಮ್ನಿಂದ ಕೆಲಸದ ವೇಗ 30% ಹೆಚ್ಚಾಯಿತು. ನಂತರ ಗೋವಿಂದ್ ಸರ್ ಮಗ ತನ್ಮಯ್ ಬಂದನು. ಅವನಿಗೆ ಕೆಲಸದ ಬಗ್ಗೆ ತಿಳುವಳಿಕೆ ಕಡಿಮೆ, ಆದರೆ ಅಹಂಕಾರ ಹೆಚ್ಚಿತ್ತು. ಗೋವಿಂದ್ ಸರ್ ಸೆಮಿ ರಿಟೈರ್ಮೆಂಟ್ ಘೋಷಿಸಿದ ನಂತರ ತನ್ಮಯ್ ನನ್ನ ಡೈರೆಕ್ಟ್ ಬಾಸ್ ಆದನು. ಗೋವಿಂದ್ ಸರ್ ನನ್ನ ಮಾತನ್ನು ಕೇಳುತ್ತಿದ್ದರು, ಆದರೆ ತನ್ಮಯ್ ನನ್ನನ್ನು ಮೀಟಿಂಗ್ಗಳಿಂದ ಹೊರಗಿಡಲಾರಂಭಿಸಿದನು. ಅವನು ನನ್ನ ಐಡಿಯಾಗಳನ್ನು ತನ್ನದೆಂದು ಹೇಳಿಕೊಳ್ಳುತ್ತಿದ್ದನು. ನನ್ನ ಸಿಸ್ಟಮ್ ಕಲಿತರೆ ತನ್ನ ಮೌಲ್ಯ ಕಡಿಮೆಯಾಗುತ್ತದೆ ಎಂಬ ಭಯ ಅವನಲ್ಲಿತ್ತು. ಇದೇ ಸಮಯದಲ್ಲಿ ಸೆಂಟ್ರಲ್ ಮುಂಬೈನ 106 ಕೋಟಿ ರೂಪಾಯಿಗಳ ದೊಡ್ಡ ಪ್ರಾಜೆಕ್ಟ್ನಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. ಆ ಸಂದರ್ಭದಲ್ಲಿ ನನಗೆ ಕರಣ್ ಪರಿಚಯವಾಯಿತು. ಕರಣ್ ಸಿಟಿ ಪರ್ಮಿಟ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ಫೈಲ್ಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು. ಆಫೀಸ್ನಲ್ಲಿ ತನ್ಮಯ್ನಿಂದ ನಾನು ಕುಗ್ಗಿ ಹೋದಾಗ ಕರಣ್ ನನಗೆ ನೆಮ್ಮದಿ ನೀಡಿದನು. ಕರಣ್ ಕ್ರೆಸೆಂಟ್ನಿಂದ ಬರುತ್ತಿದ್ದ ಸಬ್ಮಿಷನ್ಗಳಲ್ಲಿ ಕೆಲವು ವಿಚಿತ್ರ ಪ್ಯಾಟರ್ನ್ಗಳನ್ನು ಗಮನಿಸುತ್ತಿದ್ದನು. ವಿಶೇಷವಾಗಿ ತನ್ಮಯ್ ಹ್ಯಾಂಡಲ್ ಮಾಡುತ್ತಿದ್ದ ಫೈಲ್ಗಳಲ್ಲಿ ಏನೋ ಗೋಲ್ಮಾಲ್ ನಡೆಯುತ್ತಿತ್ತು. ನಮ್ಮ ಸಂಬಂಧಕ್ಕೆ 2 ತಿಂಗಳಾದಾಗ ಕರಣ್ ಪ್ರಪೋಸ್ ಮಾಡಿದನು. ನಾನು ಒಪ್ಪಿದೆ. ನಂತರ ಮದುವೆ ದಿನ ತನ್ಮಯ್ನ ಆ ಮೆಸೇಜ್ ಬಂದಿತ್ತು. ಅಂದು ರಾತ್ರಿ ರಿಸೆಪ್ಷನ್ ನಡುವೆ ಕರಣ್ ನನ್ನ ಬಳಿ ಬಂದು ಹೇಳಿದನು, ವಾಣಿ, ನಿನಗೊಂದು ವಿಷಯ ತಿಳಿಸಬೇಕು. ತನ್ಮಯ್ ಸಬ್ಮಿಟ್ ಮಾಡುತ್ತಿರುವ ಪ್ಲ್ಯಾನ್ಗಳಲ್ಲಿ ಇಂಜಿನಿಯರಿಂಗ್ ಟೀಮ್ ಸೈನ್ ಮಾಡಿದ ನಂತರ ಅವನು ಬದಲಾವಣೆ ಮಾಡುತ್ತಿದ್ದಾನೆ. ಸೇಫ್ಟಿ ಫೀಚರ್ಗಳನ್ನು ತೆಗೆದು ಕಡಿಮೆ ಗುಣಮಟ್ಟದ ಮೆಟೀರಿಯಲ್ ಬಳಸುತ್ತಿದ್ದಾನೆ.
ಅವನು ಜನರ ಜೀವದ ಜೊತೆ ಆಟವಾಡುತ್ತಿದ್ದಾನೆ. ನಾನು ಗಾಬರಿಯಿಂದ ಹೇಳಿದೆ. ಕರಣ್ ಹೇಳಿದನು, ನಾನು ಎಲ್ಲವನ್ನೂ ಡಾಕ್ಯುಮೆಂಟ್ ಮಾಡಿಕೊಂಡಿದ್ದೇನೆ. ಈಗ ತನ್ಮಯ್ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾನೆ ಎಂದರೆ ಈ ಹಗರಣ ಬಯಲಾದಾಗ ಕಾನೂನುಬದ್ಧವಾಗಿ ನೀನು ಜವಾಬ್ದಾರಳಾಗುವುದಿಲ್ಲ. ಮತ್ತು ಅದೇ ಕ್ಷಣದಲ್ಲಿ ನನ್ನ ಫೋನ್ ಸ್ಕ್ರೀನ್ ಮತ್ತೆ ಹೊಳೆಯಿತು. ಗೋವಿಂದ್ ಸರ್ ಅವರ ನಂಬರ್ನಿಂದ ಮತ್ತೆ ಕಾಲ್ ಬರುತ್ತಿತ್ತು. ಸ್ಕ್ರೀನ್ ನೋಡಿದೆ ಮತ್ತು ಮೊದಲ ಬಾರಿಗೆ ನನ್ನೊಳಗೆ ಭಯವಿರಲಿಲ್ಲ. ಕೇವಲ ಒಂದು ಪ್ರಶ್ನೆ ಇತ್ತು. ಒಂದು ವೇಳೆ ಇದು ಸತ್ಯವಾಗಿದ್ದರೆ ತನ್ಮಯ್ ನನ್ನನ್ನು ಮದುವೆ ದಿನವೇ ಏಕೆ ಹೊರಹಾಕಿದ ಮತ್ತು ಗೋವಿಂದ್ ಸರ್ ಪದೇ ಪದೇ ನನ್ನನ್ನು ಏಕೆ ಹುಡುಕುತ್ತಿದ್ದಾರೆ? ಗೋವಿಂದ್ ಸರ್ ನಂಬರ್ ಮತ್ತೆ ಹೊಳೆಯಿತು ಮತ್ತು ಈ ಬಾರಿ ನಾನು ಫೋನ್ ಎತ್ತುವ ಮೊದಲು ಒಂದು ಸೆಕೆಂಡ್ ಯೋಚಿಸಿದೆ. ನಾನು ಕೇವಲ ತನ್ಮಯ್ ಒಂದು ಮೆಸೇಜ್ ಮೂಲಕ ಸ್ಟಾಪ್ ತರಹ ನನ್ನನ್ನು ತೆಗೆದುಹಾಕಿದ ಅದೇ ವಾಣಿಯೇ, ಅಥವಾ ನಾನು ಸತ್ಯ ಮತ್ತು ಸಿಸ್ಟಮ್ ಎರಡರ ಬೆನ್ನೆಲುಬಿರುವ ಶಕ್ತಿಯುತ ವಾಣಿಯೇ ಎಂದು ನನಗೆ ನಾನೇ ಕೇಳಿಕೊಂಡೆ. ನಾನು ಕಾಲ್ ಕಟ್ ಮಾಡಿದೆ. ನಾನು ಸೇಡು ತೀರಿಸಿಕೊಳ್ಳುತ್ತಿರಲಿಲ್ಲ. ಬದಲಾಗಿ ನಾನು ಈಗ ಭಾವನೆಗಳಿಗೆ ಒಳಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಬಯಸುತ್ತಿರಲಿಲ್ಲ. ಈ ಹೋರಾಟ ಕೇವಲ ಕೆಲಸವನ್ನು ಉಳಿಸಿಕೊಳ್ಳುವ ಸಲುವಾಗಿ ಆಗಿರಲಿಲ್ಲ. ಈ ಹೋರಾಟ ನಂಬಿಕೆಗಾಗಿ, ಸುರಕ್ಷತೆಗಾಗಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಗೌರವಕ್ಕಾಗಿ ಆಗಿತ್ತು. ರಾತ್ರಿಯಿಡೀ ಮನೆಯಲ್ಲಿ ಸಂಪ್ರದಾಯಗಳು ನಡೆಯುತ್ತಲೇ ಇದ್ದವು. ಕೆಲವೊಮ್ಮೆ ಫೋಟೋ, ಕೆಲವೊಮ್ಮೆ ಬೀಳ್ಕೊಡುಗೆ, ಕೆಲವೊಮ್ಮೆ ಸಂಬಂಧಿಕರ ಪ್ರಶ್ನೆಗಳು. ಈಗ ಎಲ್ಲಿ ಇರುತ್ತೀರಿ? ಆಫೀಸ್ ಯಾವಾಗ ಜಾಯಿನ್ ಆಗುತ್ತೀರಿ? ಹನಿಮೂನ್ಗೆ ಎಲ್ಲಿ ಹೋಗುತ್ತಿದ್ದೀರಿ? ನಾನು ನಗುತ್ತಲೇ ಇದ್ದೆ, ತಲೆಯಾಡಿಸುತ್ತಿದ್ದೆ ಮತ್ತು ಎಲ್ಲರ ಎದುರು ಕುಸಿಯಬಾರದು ಎಂದು ಪ್ರತಿ ಬಾರಿಯೂ ನನಗೆ ನಾನು ನೆನಪಿಸಿಕೊಳ್ಳುತ್ತಿದ್ದೆ. ಬೆಳಿಗ್ಗೆ ನಾವು ಏರ್ಪೋರ್ಟ್ಗೆ ಹೊರಟಾಗ ಮಾತ್ರ ನಾನು ಮೊದಲ ಬಾರಿಗೆ ಒಬ್ಬಂಟಿಯಾಗಿ ಅತ್ತೆ. ಬಹಳ ಮೆಲ್ಲಗೆ, ಯಾವುದೇ ಶಬ್ದವಿಲ್ಲದೆ, ಕೇವಲ ಕಣ್ಣಿನ ಅಂಚುಗಳು ಒದ್ದೆಯಾದವು ಅಷ್ಟೇ. ಕರಣ್ ಏನನ್ನೂ ಕೇಳಲಿಲ್ಲ. ಅವನು ಕೇವಲ ನನ್ನ ಅಂಗೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡನು ಮತ್ತು ನನ್ನ ಉಸಿರಾಟಕ್ಕೆ ಮತ್ತೆ ಸರಿಯಾದ ಲಯವನ್ನು ನೀಡುತ್ತಿದ್ದನು. ನಾವು ಗೋವಾಕ್ಕೆ ಫ್ಲೈಟ್ ಏರಿದ್ದೆವು. ಹೊರಗೆ ಸಮುದ್ರ ಕಾಣುತ್ತಿತ್ತು ಮತ್ತು ನನ್ನ ಫೋನ್ನಲ್ಲಿ ಮಿಸ್ಡ್ ಕಾಲ್ಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ನೇಹಾ ರಾತ್ರಿಯೇ ನನ್ನನ್ನು ನೋಡಿ ಹೇಳಿದ್ದಳು, ವಾಣಿ, ಇದು ನಾರ್ಮಲ್ ಅಲ್ಲ. ಇಷ್ಟೊಂದು ಕಾಲ್ಗಳು ಬಂದಿವೆ ಎಂದರೆ ಏನೋ ಗೊಂದಲವಿದೆ. ಮತ್ತು ಅದರ ನಂತರ ನಾನು ಕೂಡ ಅದೇ ನಿರ್ಧಾರಕ್ಕೆ ಬಂದಿದ್ದೆ. ಗೋವಾ ತಲುಪುವಷ್ಟರಲ್ಲಿ ನಾನು ಬಹಳ ಸುಸ್ತಾಗಿದ್ದೆ, ಆದರೆ ಮನಸ್ಸು ಶಾಂತವಾಗಿರಲಿಲ್ಲ. ಹೋಟೆಲ್ ರೂಮಿಗೆ ನುಗ್ಗಿದ ಕೂಡಲೇ ನಾನು ಮೊದಲು ಮಾಡಿದ್ದೇನೆಂದರೆ ನನ್ನ ಫೋನ್ ಚಾರ್ಜ್ಗೆ ಹಾಕಿದ್ದು. ಸ್ಕ್ರೀನ್ ಆನ್ ಮಾಡುತ್ತಿದ್ದಂತೆಯೇ ಮೆಸೇಜ್ಗಳ ಮಹಾಪೂರವೇ ಹರಿದು ಬಂತು. ಟೀಮ್ ಗ್ರೂಪ್ನಲ್ಲಿ ಒಬ್ಬರು ಬರೆಯುತ್ತಿದ್ದರು, ಸರ್ವರ್ ಲಾಗಿನ್ ಆಗುತ್ತಿಲ್ಲ. ಒಬ್ಬರು ಬರೆಯುತ್ತಿದ್ದರು, ಕ್ಲೈಂಟ್ ರಿವಿಷನ್ ಕೇಳಿದ್ದಾರೆ, ಯಾರು ಮಾಡುವುದು? ಇನ್ನೊಬ್ಬರು ಬರೆದಿದ್ದರು, ತನ್ಮಯ್ ಸರ್ ಹೇಳಿದ್ದಾರೆ, ಇಂದು ಸಿಸ್ಟಮ್ ಬಂದ್ ಆಗಿದೆ, ಹಾಗಾಗಿ ಎಕ್ಸೆಲ್ನಲ್ಲಿ ಮಾಡಿ ಎಂದು. ಇದನ್ನು ಓದಿ ನನ್ನೊಳಗೆ ನಗು ಬಂತು. ಅದು ನಗುವಾಗಿರಲಿಲ್ಲ, ನೋವಾಗಿತ್ತು. ಏಕೆಂದರೆ ನನ್ನ ಸಿಸ್ಟಮ್ ಎಕ್ಸೆಲ್ನಿಂದ ನಡೆಯುತ್ತಿರಲಿಲ್ಲ. ಅದನ್ನು ಯಾರೂ ಕೈಯಿಂದ ತಿದ್ದಲು ಸಾಧ್ಯವಾಗದ ರೀತಿಯಲ್ಲಿ ತಯಾರಿಸಲಾಗಿತ್ತು. ಮತ್ತು ತನ್ಮಯ್ ಅದನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳುವ ಶ್ರಮವನ್ನೇ ಪಟ್ಟಿರಲಿಲ್ಲ. ಅವನು ಕೇವಲ ಅದನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ್ದನು. ಮತ್ತು ನಂತರ ಗೋವಿಂದ್ ಸರ್ ಅವರ ಒಂದು ವಾಯ್ಸ್ ನೋಟ್ ಬಂದಿತು. ಅವರ ಧ್ವನಿಯಲ್ಲಿ ಗಾಬರಿ ಇತ್ತು. ಅಂತಹ ಗಾಬರಿಯನ್ನು ನಾನು ಮೊದಲು ಎಂದೂ ಕೇಳಿರಲಿಲ್ಲ. ವಾಣಿ, ಪ್ಲೀಸ್ ಈಗಲೇ ಕಾಲ್ ಬ್ಯಾಕ್ ಮಾಡು. ಇದು ತನ್ಮಯ್ನ ಪರ್ಸನಲ್ ಡ್ರಾಮಾ ಅಲ್ಲ. ನಮ್ಮ ಅತಿದೊಡ್ಡ ಸೈಟ್ ಮೇಲೆ ಇನ್ಸ್ಪೆಕ್ಷನ್ ನೋಟಿಸ್ ಬಂದಿದೆ ಮತ್ತು ಸಿಸ್ಟಮ್ ಇಲ್ಲದೆ ನಾವು ಏನನ್ನೂ ಪ್ರೂವ್ ಮಾಡಲು ಸಾಧ್ಯವಿಲ್ಲ. ನಾನು ನಿನಗೆಲ್ಲವನ್ನೂ ವಿವರಿಸುತ್ತೇನೆ. ನಾನು ಫೋನ್ ಕಿವಿಯಿಂದ ದೂರ ಸರಿಸಿ ಕರಣ್ ಕಡೆ ನೋಡಿದೆ. ಇನ್ಸ್ಪೆಕ್ಷನ್ ನೋಟಿಸ್? ಕರಣ್ ಬಹಳ ಶಾಂತವಾಗಿ ಹೇಳಿದನು. ನಾನು ಹೇಳಿದ್ದೇನಲ್ಲ, ಇದು ಕೇವಲ ನಿನ್ನ ಕೆಲಸದ ವಿಷಯ ಮಾತ್ರವಲ್ಲವೆಂದು. ನಾನು ಮೆಲ್ಲಗೆ ಕೇಳಿದೆ, ಎಂತಹ ತಪಾಸಣೆ ಇದು? ಅವನು ಉದ್ಗರಿಸಿದನು, ಈ ಸಿಟಿ ಇನ್ಸ್ಪೆಕ್ಷನ್ ಕೇವಲ ಅಂಕಿಅಂಶಗಳನ್ನು ನೋಡುವುದಿಲ್ಲ, ಅದು ಅಡಗಿರುವ ಉದ್ದೇಶಗಳನ್ನು ಹೊರಹಾಕುತ್ತದೆ. ಅಂತಹ ಇನ್ಸ್ಪೆಕ್ಷನ್ ಎದುರಾದಾಗ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ನಾನು ನೇರವಾಗಿ ವಿಷಯಕ್ಕೆ ಬಂದೆ. ನಿನ್ನ ಬಳಿ ಇರುವ ಸಾಕ್ಷ್ಯಗಳಾದರೂ ಏನು? ಕರಣ್ ತನ್ನ ಬ್ಯಾಗ್ನಿಂದ ಒಂದು ಫೋಲ್ಡರ್ ತೆಗೆದನು. ಅದರಲ್ಲಿ ಯಾವುದೇ ಪ್ರಿಂಟೌಟ್ಗಳಿರಲಿಲ್ಲ. ಬದಲಾಗಿ ಕೆಲವು ಟಿಪ್ಪಣಿಗಳು ಮತ್ತು ಒಂದು ಪೆನ್ ಡ್ರೈವ್ ಮಾತ್ರ ಇತ್ತು. ಅವನು ವಿವರಿಸಿದನು, ನನ್ನ ಬಳಿ ನಿನ್ನ ಸಿಸ್ಟಮ್ನ ನೇರ ಡೇಟಾ ಇಲ್ಲ, ಅದು ಕಂಪನಿಯ ಒಳಗಿದೆ. ಆದರೆ ಮೊದಲು ಸಬ್ಮಿಟ್ ಮಾಡಲಾದ ಡ್ರಾಯಿಂಗ್ಗಳು ಮತ್ತು ನಂತರ ರಹಸ್ಯವಾಗಿ ಬದಲಾಯಿಸಲಾದ ಡ್ರಾಯಿಂಗ್ಗಳ ನಡುವಿನ ವ್ಯತ್ಯಾಸದ ಸಂಪೂರ್ಣ ವಿವರ ನನ್ನಲ್ಲಿದೆ. ಅವನು ಮುಂದುವರಿಸುತ್ತಾ, ಪ್ರತಿ ಫೈಲ್ನ ದಿನಾಂಕಗಳು, ಟೈಮ್ ಸ್ಟ್ಯಾಂಪ್ಗಳು ಮತ್ತು ತನ್ಮಯ್ ಸ್ವತಃ ನಿರ್ವಹಿಸುತ್ತಿದ್ದ ಫೈಲ್ ನಂಬರ್ಗಳು ನನ್ನ ಬಳಿ ದಾಖಲಾಗಿವೆ ಎಂದನು. ನಾನು ಆಶ್ಚರ್ಯದಿಂದ ಕೇಳಿದೆ, ಸಿಸ್ಟಮ್ ಅಷ್ಟು ಸುರಕ್ಷಿತವಾಗಿರುವಾಗ ಈ ಬದಲಾವಣೆಗಳು ನಡೆಯಲು ಹೇಗೆ ಸಾಧ್ಯ? ಅದಕ್ಕೆ ಕರಣ್ ಹೇಳಿದ ಒಂದು ಮಾತು ನನ್ನನ್ನು ಬೆಚ್ಚಿ ಬೀಳಿಸಿತು. ಯಾಕೆಂದರೆ ಸಿಸ್ಟಮ್ ಸುರಕ್ಷಿತವಾಗಿತ್ತು, ಆದರೆ ಟ್ರೈನಿಂಗ್ ಕ್ಯಾನ್ಸಲ್ ಆಗಿತ್ತು. ಅವನು ವಿವರಿಸಿದ ತರ್ಕ ಹೀಗಿತ್ತು, ಬ್ಯಾಕಪ್ ಅಡ್ಮಿನ್ ಆಕ್ಸೆಸ್ ಯಾರ ಬಳಿಯಾದರೂ ಇರಲೇಬೇಕಿತ್ತು. ನಿನ್ನ ನಂತರ ತನ್ಮಯ್ ಅದೇ ರಹಸ್ಯ ದಾರಿಯನ್ನು ಆರಿಸಿಕೊಂಡಿದ್ದ. ಯಾರೂ ಪತ್ತೆ ಹಚ್ಚದಂತೆ ಬದಲಾವಣೆ ಮಾಡಲು ಅವನು ಅಡ್ಮಿನ್ ಹಾದಿಯನ್ನೇ ಬಳಸಿಕೊಂಡಿದ್ದ. ಅವನ ಮಾತು ಕೇಳಿದಾಗ ನನ್ನ ಮೆದುಳಿನಲ್ಲಿ ಮಿಂಚು ಹೊಡೆದಂತಾಯಿತು. ಅಡ್ಮಿನ್ ಆಕ್ಸೆಸ್?
ನಾನು ನನ್ನ ಸಿಸ್ಟಮ್ನಲ್ಲಿ ತುರ್ತು ಸಂದರ್ಭಕ್ಕಾಗಿ ಎಮರ್ಜೆನ್ಸಿ ಅಡ್ಮಿನ್ ಕಾನ್ಸೆಪ್ಟ್ ಅಳವಡಿಸಿದ್ದೆ. ಅದು ಕೇವಲ ಆಡಳಿತಾತ್ಮಕ ಮೇಲ್ವಿಚಾರಣೆಗಾಗಿ ಮಾತ್ರ ಇತ್ತು. ಸಾಮಾನ್ಯವಾಗಿ ಅದರ ಲಾಗ್ಗಳನ್ನು ಅಳಿಸಲು ಸಾಧ್ಯವಿರಲಿಲ್ಲ. ಆದರೆ ಒಂದು ವೇಳೆ ಯಾರಾದರೂ ಅಡ್ಮಿನ್ ಆಕ್ಸೆಸ್ ಅನ್ನು ಮಿಸ್ಕಾನ್ಫಿಗರ್ ಮಾಡಿದ್ದರೆ ಆ ಲಾಗ್ಗಳನ್ನು ಅಸ್ಪಷ್ಟಗೊಳಿಸಿ ಅಥವಾ ಅಳಿಸಿ ಸಾಕ್ಷ್ಯ ನಾಶಪಡಿಸಲು ಸಾಧ್ಯವಿತ್ತು. ಕೊನೆಗೆ ನಾನು ಅಸಹಾಯಕತೆಯಿಂದ ಹೇಳಿದೆ, ಕ್ರೆಸೆಂಟ್ ಸಂಸ್ಥೆಯ ಸರ್ವರ್ ಆಕ್ಸೆಸ್ ಸಿಗುವವರೆಗೂ ನನಗೆ ಏನನ್ನೂ ಸಾಬೀತುಪಡಿಸಲು ಸಾಧ್ಯವಿಲ್ಲ. ಕರಣ್ ನನ್ನನ್ನು ಅರ್ಥಪೂರ್ಣವಾಗಿ ನೋಡಿದನು. ಆ ನೋಟದಲ್ಲಿ ಮುಂದಿನ ಅಪಾಯದ ಮುನ್ಸೂಚನೆ ಇತ್ತು. ಮತ್ತು ಇದೇ ಕಾರಣಕ್ಕೆ ಕರಣ್ ದನಿಯನ್ನು ತಗ್ಗಿಸಿ ಹೇಳಿದನು, ತನ್ಮಯ್ ನಿನ್ನನ್ನು ಮದುವೆ ದಿನವೇ ಹೊರಹಾಕಿದ್ದು ಯಾಕೆಂದರೆ ನೀನು ಕೆಲಸಕ್ಕೆ ವಾಪಸ್ ಹೋಗಿ ಆ ಆಕ್ಸೆಸ್ ಲಾಗ್ಗಳನ್ನು ಪರಿಶೀಲಿಸಬಾರದು ಎಂಬುದು ಅವನ ಏಕೈಕ ಉದ್ದೇಶವಾಗಿತ್ತು. ಇನ್ಸ್ಪೆಕ್ಷನ್ ನಡೆದಾಗ ಸಿಸ್ಟಮ್ನಲ್ಲಿ ನಡೆದ ಎಲ್ಲ ಅಕ್ರಮಗಳ ಗೂಬೇನು ನಿನ್ನ ಮೇಲೆ ಕುರಿಸಿ ತಾನು ಸುರಕ್ಷಿತವಾಗಿರಬಹುದು ಎಂದು ಅವನು ಲೆಕ್ಕಾಚಾರ ಹಾಕಿದ್ದಾನೆ. ನಾನು ಸ್ತಬ್ಧಳಾದೆ. ಅರಿವಿಲ್ಲದೆಯೇ ನನ್ನ 2 ಕೈಗಳು ತಲೆಯನ್ನು ಹಿಡಿದುಕೊಂಡವು. ನಂಬಿಕೆಯ ದ್ರೋಹವಾಗಿ ಬದಲಾದಾಗ ಉಂಟಾಗುವ ಆ ಶೂನ್ಯ ಭಾವ ನನ್ನನ್ನು ಆವರಿಸಿತು. ನಾನೇ ಸೃಷ್ಟಿಸಿದ ಸಿಸ್ಟಮ್ ಈಗ ನನ್ನ ವಿರುದ್ಧವೇ ಆಯುಧವಾಗಿ ಬಳಕೆಯಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಕರಣ್ ಬಹಳ ಮೆಲ್ಲಗೆ ಹೇಳಿದನು, ವಾಣಿ, ನೀನು ಬಯಸಿದರೆ ನಾವು ಈಗಲೂ ಮೌನವಾಗಿರಬಹುದು. ನೀನು ನಿನ್ನ ಕೆರಿಯರನ್ನು ಬೇರೆ ಎಲ್ಲಾದರೂ ಶುರು ಮಾಡಬಹುದು. ಆದರೆ ಒಂದು ವೇಳೆ ಈ ಬದಲಾವಣೆಗಳು ನಿಜವಾಗಿಯೂ ಸೇಫ್ಟಿಗೆ ಸಂಬಂಧಿಸಿದ್ದರೆ ಮೌನವಾಗಿರುವುದು ಕೂಡ ತಪ್ಪಾಗುತ್ತದೆ. ಅವನು ಸರಿಯಾಗಿ ಹೇಳುತ್ತಿದ್ದನು. ಈ ಕತೆ ಕೇವಲ ನನ್ನ ಕೆಲಸಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಾಗಿರಲಿಲ್ಲ. ಇದು ಜನರ ಜೀವ ಮತ್ತು ನಂಬಿಕೆಯ ಪ್ರಶ್ನೆಯಾಗಿತ್ತು. ಆ ನಗರದ ಜನರ ಪ್ರಶ್ನೆಯಾಗಿತ್ತು. ಅಲ್ಲಿ ನಾನು ಮತ್ತು ನನ್ನ ಕುಟುಂಬ ಕೂಡ ವಾಸಿಸುತ್ತಿದ್ದೆವು. ನಾನು ಗೋವಿಂದ್ ಸರ್ ಅವರಿಗೆ ಕಾಲ್ ಮಾಡಿದೆ. ಅವರು ಫೋನ್ ಕೈಯಲ್ಲೇ ಹಿಡಿದು ಕಾದು ಕುಳಿತಿದ್ದರೇನೋ ಎನ್ನುವಂತೆ ತಕ್ಷಣ ಫೋನ್ ಎತ್ತಿದರು. ವಾಣಿ, ಅವರ ಧ್ವನಿ ನಡುಗುತ್ತಿತ್ತು. ಥ್ಯಾಂಕ್ ಗಾಡ್ ನೀನು ಕಾಲ್ ಮಾಡಿದೆ, ನಾನು ಶಾಂತ ದನಿಯಲ್ಲಿ ಹೇಳಿದೆ. ಸರ್, ಮೊದಲು ನೀವು ನನಗೆ ಒಂದು ಮಾತು ಹೇಳಿ. ತನ್ಮಯ್ ನನ್ನನ್ನು ಫೈರ್ ಮಾಡುವ ನಿರ್ಧಾರವನ್ನು ನಿಮಗೆ ತಿಳಿಸದೇ ತೆಗೆದುಕೊಂಡಿದ್ದಾನಾ? ಅವರು 1 ಸೆಕೆಂಡ್ ಮೌನವಾಗಿದ್ದರು. ನಂತರ ಹೇಳಿದರು, ಇಲ್ಲ, ಅವನು ನನಗೆ ತಿಳಿಸಿರಲಿಲ್ಲ. ನನಗೆ ರಾತ್ರಿ ವಿಷಯ ತಿಳಿಯಿತು ಮತ್ತು ಅಷ್ಟರೊಳಗೆ ನೀನು. ಅವರ ಉಸಿರು ಸಿಲುಕಿಕೊಂಡಿತು. ನಿನ್ನ ನಂಬರ್ ಬ್ಯುಸಿ ಬರುತ್ತಿತ್ತು. ನಾನು ಪದೇ ಪದೇ ಕಾಲ್ ಮಾಡಿದೆ. ನಾನು ನನ್ನೊಳಗೆ ಎದ್ದ ಕೋಪವನ್ನು ಅದುಮಿಟ್ಟೆ. ಸರ್, ಒಂದು ವೇಳೆ ನಿಮಗೆ ತಿಳಿಸಿಲ್ಲವೆಂದರೆ ಅದರ ಅರ್ಥ ಅವನು ಇದನ್ನು ಬೇಕೆಂದೇ ಮಾಡಿದ್ದಾನೆ ಎಂದರ್ಥ. ಮತ್ತು ಈಗ ನೀವು ಹೇಳುತ್ತಿದ್ದೀರಿ ಇನ್ಸ್ಪೆಕ್ಷನ್ ನೋಟಿಸ್ ಬಂದಿದೆ ಎಂದು. ಯಾವ ಸೈಟ್ ಮೇಲೆ ಸರ್? ಡೌನ್ಟೌನ್ ರಿವೈಟಲೈಸೇಷನ್, ಅವರು ಬೇಗನೆ ಹೇಳಿದರು. ನಗರ ಪಾಲಿಕೆಯ ಸ್ಪೆಷಲ್ ಟೀಮ್ ಬರುತ್ತಿದೆ ಮತ್ತು ಈಗ ಮಾರ್ನಿಂಗ್ ಮೀಟಿಂಗ್ನಲ್ಲಿ ಅವರು ನಮ್ಮ ಸಬ್ಮಿಷನ್ ಹಿಸ್ಟ್ರಿ ಕೇಳುತ್ತಾರೆ. ವಾಣಿ, ನಿನ್ನ ಸಿಸ್ಟಮ್ ಇಲ್ಲದೆ ನಾವು ಏನನ್ನೂ ತೋರಿಸಲು ಸಾಧ್ಯವಿಲ್ಲ ಮತ್ತು ತನ್ಮಯ್ ಇಡೀ IT ಟೀಮನ್ನು ಅತ್ತಿಂದಿತ್ತ ಮಾಡಿದ್ದಾನೆ. ನಾನು ಬಹಳ ನೇರವಾದ ಪ್ರಶ್ನೆ ಕೇಳಿದೆ. ಸರ್, ನೀವು ತನ್ಮಯ್ಗೆ ಅಡ್ಮಿನ್ ಆಕ್ಸೆಸ್ ನೀಡಿದ್ದೀರಾ? ಅವರು ಮತ್ತೆ ಮೌನವಾದರು. ಆ ಮೌನದಲ್ಲೇ ಉತ್ತರವಿದೆ ಎಂದು ನನಗೆ ಅರ್ಥವಾಯಿತು. ವಾಣಿ, ಅವರು ಮೆಲ್ಲನೆ ಹೇಳಿದರು, ನಾನು ಅವನ ಮೇಲೆ ಭರವಸೆ ಇಟ್ಟಿದ್ದೆ. ಅವನು ನನ್ನ ಮಗ. ನಾನು ಮೆಲ್ಲಗೆ ಹೇಳಿದೆ, ಸರ್, ಮಗನಾಗಿರುವುದು ಕ್ವಾಲಿಫಿಕೇಷನ್ ಅಲ್ಲ. ಅವರ ಧ್ವನಿ ಈಗ ಸಂಪೂರ್ಣವಾಗಿ ಕುಸಿದಿತ್ತು. ಅದರಲ್ಲಿ ಮೊದಲಿದ್ದ ಅಧಿಕಾರವಾಗಲಿ ಅಥವಾ ಗಾಂಭೀರ್ಯವಾಗಲಿ ಇರಲಿಲ್ಲ. ನನಗೆ ಈಗ ಅರ್ಥವಾಗುತ್ತಿದೆ ವಾಣಿ, ಎಲ್ಲವೂ ಸ್ಪಷ್ಟವಾಗುತ್ತಿದೆ ಎಂದು ಅವರು ಹತಾಶೆಯಿಂದ ತೊದಲಿದರು. ನಿನಗೆ ಏನು ಬೇಕೋ ಅದನ್ನು ನೀಡಲು ನಾನು ಸಿದ್ಧ. ಪ್ಲೀಸ್, ನೀನು ಕೆಲಸಕ್ಕೆ ವಾಪಸ್ ಬಾ. ನಿನ್ನ ಸಂಬಳವನ್ನು 3 ಪಟ್ಟು ಮಾಡುತ್ತೇನೆ. ಕಂಪನಿಯ ಈಕ್ವಿಟಿ ಕೂಡ ನಿನಗೆ ಕೊಡುತ್ತೇನೆ. ಹೇಗಾದರೂ ಮಾಡಿ ಈ ಬಾರಿ ನಮ್ಮನ್ನು ಉಳಿಸು. ಇದು ಅದೇ ಹಳೆಯ ಮಾತು. ಪ್ರತಿ ಬಾರಿ ಸಿಸ್ಟಮ್ ಕುಸಿದು ಬೀಳುವ ಹಂತಕ್ಕೆ ತಲುಪಿದಾಗ ಕೇಳಿಬರುವ ಅದೇ ಸವೆದು ಹೋದ ಸಾಲು, ಉಳಿಸಿ. ಆದರೆ ನೀವು ಇನ್ನೊಬ್ಬರನ್ನು ತುಳಿದು ಜರ್ಜರಿತಗೊಳಿಸುತ್ತಿದ್ದಾಗ ಅವರನ್ನು ಉಳಿಸಬೇಕು ಎಂಬ ಆಲೋಚನೆ ನಿಮಗೇಕೆ ಬರಲಿಲ್ಲ? ಒಂದು ಕಾಲದಲ್ಲಿ ನನ್ನ ಶ್ರಮವನ್ನು ಕಡೆಗಣಿಸಿದವರು ಇಂದು ಅದೇ ಶ್ರಮದ ಭಿಕ್ಷೆ ಬೇಡುತ್ತಿದ್ದರು. ನಾನು ಶಾಂತವಾಗಿ ಆದರೆ ಅಷ್ಟೇ ದೃಢವಾಗಿ ಹೇಳಿದೆ, ಸರ್, ನಾನು ಈಗ ವಾಪಸ್ ಬರಲು ಸಾಧ್ಯವಿಲ್ಲ. ವಾಣಿ, ಎಂದು ಅವರು ಏನೋ ಹೇಳಲು ಬಂದರು. ನಾನು ಅವರ ಮಾತನ್ನು ಅರ್ಧಕ್ಕೆ ಕತ್ತರಿಸಿದೆ. ನಾನು ಸಹಾಯ ಮಾಡಲು ಸಿದ್ಧಳಿದ್ದೇನೆ, ಆದರೆ ಅದು ನನ್ನ ನಿಯಮಗಳ ಮೇಲೆ ಮಾತ್ರ. ಮತ್ತು ಎಲ್ಲಕ್ಕಿಂತ ಮೊದಲು ನನಗೆ ಸತ್ಯ ಬೇಕು. ನಾನು ಖಡಾಖಂಡಿತವಾಗಿ ಹೇಳಿದೆ. ಒಂದು ವೇಳೆ ಈ ಇನ್ಸ್ಪೆಕ್ಷನ್ನಲ್ಲಿ ಯಾವುದಾದರೂ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಕಂಡು ಬಂದರೆ ಅದಕ್ಕೆ ಹೊಣೆ ಯಾರು? ನೀವಾ, ತನ್ಮಯ್ನ, ಅಥವಾ ನನ್ನನ್ನೇ ಬಲಿಪಶು ಮಾಡುತ್ತೀರಾ? ನನ್ನ ಪ್ರಶ್ನೆಗೆ ಅವರು ತಕ್ಷಣವೇ ಉತ್ತರಿಸಿದರು, ಇಲ್ಲ ವಾಣಿ, ಖಂಡಿತವಾಗಿಯೂ ನಾನು ಹಾಗೆ ಮಾಡುವುದಿಲ್ಲ. ಆದರೆ ನಾನು ಬಿಡಲಿಲ್ಲ. ಸರ್, ಕೇವಲ ಒಳ್ಳೆಯ ಉದ್ದೇಶವಿದ್ದರೆ ಸಿಸ್ಟಮ್ ಕ್ಲೀನ್ ಆಗುವುದಿಲ್ಲ.
ನನ್ನ ಹೆಸರಿನ ಮೇಲೆ ಯಾವುದೇ ತಪ್ಪು ಹೊಣೆಗಾರಿಕೆಯನ್ನು ಹಾಕಲಾಗುವುದಿಲ್ಲ ಎಂದು ನನಗೆ ಲಿಖಿತ ರೂಪದಲ್ಲಿ ಭರವಸೆ ಬೇಕು. ಫೋನ್ನ ಇನ್ನೊಂದು ಬದಿಯಲ್ಲಿ ಗಾಢ ಮೌನ ಆವರಿಸಿತ್ತು. ಸ್ವಲ್ಪ ಸಮಯದ ನಂತರ ಅವರ ದನಿ ಕೇಳಿಸಿತು. ಸರಿ, ನಾನು ಲಾಯರ್ ಹತ್ತಿರ ಮಾತನಾಡುತ್ತೇನೆ. ಆದರೆ ದಯವಿಟ್ಟು ಬೇಗ ಮಾಡು. ನಮ್ಮ ಬಳಿ ಸಮಯ ಬಹಳ ಕಡಿಮೆ ಇದೆ. ನಾನು ಕರೆ ಸ್ಥಗಿತಗೊಳಿಸಿದೆ. ಪಕ್ಕದಲ್ಲೇ ಇದ್ದ ಕರಣ್ ನನ್ನ ಕಡೆ ನೋಡಿ, ನೀನು ಮಾಡಿದ್ದು ಸರಿಯಾಗಿದೆ ಎಂದನು. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಇದು ಕೇವಲ ಆರಂಭವಷ್ಟೇ. ಅಂದು ನಾವು ಗೋವಾದಲ್ಲಿದ್ದೆವು, ಆದರೆ ನಮ್ಮ ಮನಸ್ಸು ಮುಂಬೈನಲ್ಲಿತ್ತು. ಸಂಜೆ ಸಮುದ್ರ ತೀರದಲ್ಲಿ ನಡೆಯುತ್ತಿರುವಾಗ ನಾನು ಜನಸಂದಣಿಯನ್ನು ನೋಡುತ್ತಿದ್ದೆ. ನಗುತ್ತಿರುವ ಜನರು, ಸಣ್ಣ ಮಕ್ಕಳು, ಐಸ್ ಕ್ರೀಂ ಮಾರುವವರು, ಮತ್ತು ನನ್ನ ಮೆದುಳಿನಲ್ಲಿ ಕೇವಲ ಒಂದೇ ಒಂದು ಮಾತು ಓಡುತ್ತಿತ್ತು. ಒಂದು ವೇಳೆ ಯಾವುದಾದರೂ ಬಿಲ್ಡಿಂಗ್ನ ಸೇಫ್ಟಿ ರೂಟ್ ತಪ್ಪಾಗಿ ನಿರ್ಮಾಣವಾದರೆ, ಈ ಜನಸಂದಣಿಯ ಯಾವುದಾದರೂ ಒಂದು ಭಾಗವು ಅಂತಹ ತಪ್ಪಿಗೆ ಬೆಲೆ ತೆರಬೇಕಾಗುತ್ತದೆ. ಇದು ಯೋಚಿಸಿದಾಗಲೇ ಮೈ ನಡುಗುತ್ತದೆ. ಅಂದು ರಾತ್ರಿ ನನ್ನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ. ಗೋವಾದ ಶಾಂತ ಕಡಲತೀರದ ಅಲೆಗಳ ಸದ್ದು ಕೇಳಿಸುತ್ತಿದ್ದರೂ ನನ್ನ ಮನಸ್ಸು ಮಾತ್ರ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೂಡುತ್ತಿದ್ದ ಅಕ್ಷರಗಳಲ್ಲೇ ಮಗ್ನವಾಗಿತ್ತು. ನಾನು ನನ್ನ ಹಳೆಯ ಫೋಲ್ಡರ್ಗಳನ್ನು ಜಾಲಾಡುತ್ತಾ ಹೋದಂತೆ ನಾನು ರೂಪಿಸಿದ್ದ ಟೆಂಪ್ಲೇಟ್ಗಳು ಒಂದೊಂದಾಗಿ ತೆಗೆದುಕೊಳ್ಳಲಾರಂಭಿಸಿದವು. ಕಂಪ್ಲೈನ್ಸ್ ಚೆಕ್ಲಿಸ್ಟ್ಗಳು, ವರ್ಷನ್ ಕಂಟ್ರೋಲ್ ಪ್ರೋಟೋಕಾಲ್ಗಳು, ಪ್ರತಿ ಹೆಜ್ಜೆಯ ಗುರುತನ್ನು ಉಳಿಸಿಕೊಳ್ಳುವ ದಾಖಲೆಗಳು. ಈ ಹಿಂದೆ ಇವೆಲ್ಲವನ್ನು ನಾನು ಕೇವಲ ಕೆಲಸದ ವೇಗ ಹೆಚ್ಚಿಸಲು ಮತ್ತು ಸಿಸ್ಟಮ್ ಸುಗಮವಾಗಿ ನಡೆಯಲಿ ಎಂಬ ದಕ್ಷತೆಯ ಕಾರಣಕ್ಕಾಗಿ ಸಿದ್ಧಪಡಿಸಿದ್ದೆ. ಆದರೆ ಆ ರಾತ್ರಿ ನನಗೆ ಒಂದು ಕಟು ಸತ್ಯದ ದರ್ಶನವಾಯಿತು. ಇವು ಕೇವಲ ಆಫೀಸ್ ಫೈಲ್ಗಳಲ್ಲ, ಇವು ನಿಜವಾಗಿಯೂ ಜನರ ಸುರಕ್ಷತೆಗಾಗಿ ನಿರ್ಮಿಸಲಾದ ಭದ್ರತಾ ಗೋಡೆಗಳು. ನಾನು ಅಂದುಕೊಂಡಿದ್ದ ಸಣ್ಣ ತಾಂತ್ರಿಕ ಬದಲಾವಣೆಗಳು ಅಥವಾ ಅಡ್ಮಿನ್ ಲಾಗ್ಗಳ ಮಿಸ್ ಕಾನ್ಫಿಗರೇಷನ್ ಕೇವಲ ಸಿಸ್ಟಮ್ಗಳಲ್ಲಿನ ದೋಷಗಳಲ್ಲ, ಅವು ಯಾವುದೋ ಒಂದು ಕಟ್ಟಡದ ನಕ್ಷೆಯಲ್ಲಿನ ಲೋಪಗಳಾಗಿ ಪರಿವರ್ತನೆಯಾದರೆ ಅದರ ಪರಿಣಾಮವಾಗಿ ನೂರಾರು ಜನರ ಪ್ರಾಣ ಅಪಾಯಕ್ಕೆ ಸಿಲುಕಬಹುದು. ತನ್ಮಯ್ ತನ್ನ ಸ್ವಾರ್ಥಕ್ಕಾಗಿ ಈ ಭದ್ರತಾ ಗೋಡೆಗಳನ್ನು ಕೆಡವಲು ಯತ್ನಿಸಿದ್ದ. ನನ್ನ ಕೆಲಸದ ಮೇಲಿನ ಗೌರವ ಅಂದು ನೂರ್ಮಡಿಯಾಯಿತು. ನಾನು ಕೇವಲ ಡೇಟಾದೊಂದಿಗೆ ಆಟವಾಡುತ್ತಿರಲಿಲ್ಲ, ಜನರ ನಂಬಿಕೆ ಮತ್ತು ಸುರಕ್ಷತೆಯೊಂದಿಗೆ ನಿಂತಿದ್ದೆ. ಕತ್ತಲಲ್ಲಿ ಬೆಳಗುತ್ತಿದ್ದ ಆ ಲ್ಯಾಪ್ಟಾಪ್ ಸ್ಕ್ರೀನ್ ಈಗ ನನಗೆ ಕೇವಲ ಉಪಕರಣವಾಗಿರಲಿಲ್ಲ, ಅದು ಸತ್ಯವನ್ನು ಹುಡುಕುವ ದಾರಿದೀಪವಾಗಿತ್ತು. ಬೆಳಿಗ್ಗೆ ಕರಣ್ ಹೇಳಿದನು, ನಿನಗೆ ನೆನಪಿದೆಯೇ, ನೀನು ಯಾವಾಗಲೂ ಹೇಳುತ್ತಿದ್ದೆ, ಕೆಲಸ ಸರಿಯಾಗಿ ಆಗಬೇಕು, ಬೇಗ ಅಲ್ಲ ಎಂದು. ಈಗ ನೀನು ಅದನ್ನೇ ಸಾಬೀತುಪಡಿಸಬೇಕಿದೆ. ಅವನು ಸರಿಯಾಗಿ ಹೇಳಿದನು. ನಾವು ಹನಿಮೂನನ್ನು ಓಡಿ ಹೋಗುವ ಸಮಯವನ್ನಾಗಿ ಮಾಡಲಿಲ್ಲ, ಬದಲಾಗಿ ಅದನ್ನು ಯೋಚಿಸುವ ಸಮಯವನ್ನಾಗಿ ಮಾಡಿಕೊಂಡೆವು. ಮತ್ತು ಅದೇ ಆಲೋಚನೆಯಲ್ಲಿ ನಾನು ಒಂದು ದೊಡ್ಡ ನಿರ್ಧಾರ ಮಾಡಿದೆ. ನಾನು ಮತ್ತೆ ಕ್ರೆಸೆಂಟ್ನಲ್ಲಿ ಕೆಲಸ ಮಾಡಲು ಹೋಗುವುದಿಲ್ಲ. ನಾನು ಮತ್ತೆ ಯಾರದೋ ಒಬ್ಬರ ಮಗನ ಮೂಡ್ ಮೇಲೆ ನನ್ನ ಗೌರವವನ್ನು ಇಡುವುದಿಲ್ಲ. ನಾನು ಒಂದು ಎಂತಹ ಜಾಗವನ್ನು ಸೃಷ್ಟಿಸುತ್ತೇನೆಂದರೆ ಅಲ್ಲಿ ನಿಯಮಗಳು ಯಾರ ಹೆಸರಿನ ಮುಂದೆಯೂ ತಲೆಬಾಗಬಾರದು. ನಾನು ಕರಣ್ಗೆ ಹೇಳಿದೆ, ನಾನು ನನ್ನದೇ ಆದ ಕನ್ಸಲ್ಟೆನ್ಸಿ ಸ್ಥಾಪಿಸುತ್ತೇನೆ. ಅವನು ನಗುತ್ತಾ ಕೇಳಿದನು, ಯಾವ ರೀತಿಯದ್ದು? ನಾನು ಹೇಳಿದೆ, ಪ್ರಾಜೆಕ್ಟ್ ಕಂಪ್ಲಯನ್ಸ್ ಆ್ಯಂಡ್ ಗವರ್ನೆನ್ಸ್. ಯಾವ ಕಂಪನಿಗಳು ದೊಡ್ಡದಿವೆಯೋ ಅವರ ಹತ್ತಿರ ಡಿಸೈನ್ ಟ್ಯಾಲೆಂಟ್ ಇರುತ್ತದೆ, ಆದರೆ ಅವರ ಪ್ರಕ್ರಿಯೆ ಭ್ರಷ್ಟವಾಗಿ ಬಿಡುತ್ತದೆ. ನಾನು ಆ ಪ್ರಕ್ರಿಯೆಯನ್ನು ಸ್ವಚ್ಛಗೊಳಿಸುತ್ತೇನೆ. ಒಂದು ವೇಳೆ ನಗರದಲ್ಲಿ ಪ್ರಾಜೆಕ್ಟ್ಗಳು ನಡೆಯುತ್ತಿದ್ದರೆ ಯಾರಾದರೂ ಒಬ್ಬರು ಇದು ಸುರಕ್ಷಿತವಾಗಿದೆಯೇ ಅಥವಾ ಇಲ್ಲವೇ ಎಂದು ಹೇಳುವವರು ಇರಬೇಕಲ್ಲವೇ? ಕರಣ್ ಕೇಳಿದನು. ಮತ್ತು ಕ್ರೆಸೆಂಟ್? ನಾನು ಹೇಳಿದೆ, ಕ್ರೆಸೆಂಟ್ ನನ್ನ ಹಳೆಯ ಮನೆಯಾಗಿತ್ತು, ಆದರೆ ಮನೆ ನಿಮಗೆ ಪ್ರತಿದಿನ ಅವಮಾನ ಮಾಡುತ್ತಿದ್ದರೆ ಅದನ್ನು ಬಿಡಲೇಬೇಕಾಗುತ್ತದೆ. ನಾವು 2 ದಿನಗಳ ನಂತರ ಮುಂಬೈಗೆ ಮರಳಿದೆವು. ಮನೆಗೆ ಬಂದ ಕೂಡಲೇ ನಾನು ಮೊದಲು ನನ್ನ ತಂದೆ ತಾಯಿಯನ್ನು ಭೇಟಿಯಾಗಿ ಸಂಪ್ರದಾಯಗಳನ್ನು ಪೂರೈಸಿದೆ. ಆಶೀರ್ವಾದ ಪಡೆಯುವುದು, ಮುಖ ನೋಡುವುದು ಮತ್ತು ಸಂಬಂಧಿಕರ ಸಣ್ಣ ಪುಟ್ಟ ಮಾತುಗಳು. ಆದರೆ ನನ್ನೊಳಗೆ ಸಮಯದ ಗಡಿಯಾರ ವೇಗವಾಗಿ ಓಡುತ್ತಿತ್ತು. ಸಂಜೆ ಗೋವಿಂದ್ ಸರ್ ಅವರ ಮೆಸೇಜ್ ಬಂತು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಬನ್ನಿ ಪ್ಲೀಸ್. ನಾನು ಓಕೆ ಎಂದು ಬರೆದೆ. ಆದರೆ ಒಳಗಿನಿಂದ ನಾನು ನನ್ನ ಷರತ್ತುಗಳನ್ನು ಪಕ್ಕಾ ಮಾಡಿಕೊಂಡಿದ್ದೆ. ಮರುದಿನ ನಾನು ಕ್ರೆಸೆಂಟ್ ಆಫೀಸ್ಗೆ ಹೋದೆ. ಆದರೆ ಈ ಬಾರಿ ನಾನು ಕೆಲಸದೊಳಗೆ ಹೋಗಿರಲಿಲ್ಲ, ನಾನು ನನ್ನ ಗೌರವದ ಸಂಕೇತವಾಗಿ ಹೋಗಿದ್ದೆ. ಕಾನ್ಫರೆನ್ಸ್ ರೂಮ್ನಲ್ಲಿ ಗೋವಿಂದ್ ಸರ್ ಕುಳಿತಿದ್ದರು. ಅವರ ಮುಖದಲ್ಲಿ ಬಳಲಿಕೆ ಇತ್ತು. ಮತ್ತು ಮೊದಲ ಬಾರಿಗೆ ಅವರು ಮಾಲೀಕನಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಂತೆ ಕಾಣುತ್ತಿದ್ದರು. ತನ್ನದೇ ಮಗನ ಕಾರಣದಿಂದ ಗಾಬರಿಗೊಂಡ ತಂದೆ. ಅವರು ಹೇಳಿದರು, ವಾಣಿ. ನಾನು ಕೈ ಎತ್ತಿ ಅವರನ್ನು ತಡೆದೆ. ಸರ್, ಮೊದಲು ಲಿಖಿತ ಅಶ್ಯೂರೆನ್ಸ್ ಬೇಕು. ಅವರ ಜೊತೆ ಕಂಪನಿಯ ಲಾಯರ್ ಕೂಡ ಇದ್ದರು. ಅವರು ಒಂದು ಡ್ರಾಫ್ಟ್ ಪೇಪರ್ ನನ್ನ ಮುಂದೆ ಇಟ್ಟರು. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದು ಏಕಪಕ್ಷೀಯ ನಿರ್ಧಾರವಾಗಿತ್ತು. ನನ್ನ ಆಕ್ಸೆಸ್ ಕಿತ್ತುಕೊಳ್ಳಲಾಗಿತ್ತು ಮತ್ತು ನನ್ನನ್ನು ಕೆಲಸದಿಂದ ತೆಗೆದ ನಂತರದ ಯಾವುದೇ ಘಟನೆಗಳಿಗೆ ನಾನು ಜವಾಬ್ದಾರಳಲ್ಲ. ನಾನು ಅದನ್ನು ಓದಿದೆ, ಕೆಲವು ಸಾಲುಗಳಲ್ಲಿ ಬದಲಾವಣೆ ಮಾಡಿಸಿದೆ. ಲಾಯರ್ ಅದಕ್ಕೆ ಬೇಡ ಎನ್ನಲಿಲ್ಲ, ಏಕೆಂದರೆ ಕ್ರೆಸೆಂಟ್ ಈಗ ದುರ್ಬಲ ಸ್ಥಿತಿಯಲ್ಲಿದೆ ಎಂದು ಅವನಿಗೂ ತಿಳಿದಿತ್ತು. ನಂತರ ನಾನು ಕೇಳಿದೆ,
ತನ್ಮಯ್ ಎಲ್ಲಿದ್ದಾನೆ? ಗೋವಿಂದ್ ಸರ್ ಕಣ್ಣುಗಳನ್ನು ಕೆಳಕ್ಕೆ ಹಾಕಿಕೊಂಡರು. ಅವನು ಪ್ರಾಜೆಕ್ಟ್ ರೂಮ್ನಲ್ಲಿದ್ದಾನೆ. ನಾನು ಹೇಳಿದೆ, ನಾನು ಅವನನ್ನು ಭೇಟಿಯಾಗುವುದಿಲ್ಲ. ನನಗೆ ಸಿಸ್ಟಮ್ ಆಕ್ಸೆಸ್ ಬೇಕು. ಲಾಯರ್ ಹೇಳಿದರು, ಇದು ಸಾಧ್ಯವಿದೆ, ಆದರೆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ನಲ್ಲಿ ಮಾತ್ರ. ನಾನು ಹೇಳಿದೆ, ಸರಿ ಸರ್, ಕಂಟ್ರೋಲ್ಡ್ ಆಗಿದ್ದರೂ ಪರವಾಗಿಲ್ಲ. ನನ್ನನ್ನು IT ರೂಮ್ಗೆ ಕರೆದೊಯ್ಯಲಾಯಿತು. ನನ್ನ ಮುಂದೆ ಮಾನಿಟರ್ನಲ್ಲಿ ನಾನು ತಯಾರಿಸಿದ್ದ ಸಿಸ್ಟಮ್ನ ಡ್ಯಾಶ್ಬೋರ್ಡ್ ತೆರೆಯಲ್ಪಟ್ಟಿತು. ನನ್ನ ಬೆರಳುಗಳು ಕೀಬೋರ್ಡ್ ಮೇಲೆ ಹೋದಾಗ ಯಾವುದೋ ಹಳೆಯ ಅಭ್ಯಾಸ ಮತ್ತೆ ಮೈಗೆ ಬಂದಂತೆ ಅನಿಸಿತು. ನಾನು ಲಾಗ್ ವ್ಯೂವರ್ ಓಪನ್ ಮಾಡಿದೆ. ಡೇಟ್ ಫಿಲ್ಟರ್ ಹಾಕಿ ಮದುವೆಯ ದಿನದ ತಾರೀಖನ್ನು ನೀಡಿದೆ. ನಂತರ ನನ್ನ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ನನ್ನ ಯೂಸರ್ ನೇಮ್ನಿಂದ ಲಾಗಿನ್ ಎಂಟ್ರಿಗಳು ಕಾಣಿಸುತ್ತಿದ್ದವು. ಮದುವೆಯ ರಾತ್ರಿ ಸಮಯದ ಎಂಟ್ರಿಗಳವು. ಅಂತಹ ಕೆಲಸಗಳನ್ನು ನಾನು ಮಾಡಲು ಸಾಧ್ಯವೇ ಇರಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ನಾನು ಮಂಟಪದಲ್ಲಿದ್ದೆ. ಕ್ಯಾಮರಾ, ಸಂಬಂಧಿಕರು, ಇಡೀ ಕುಟುಂಬವೇ ಅದಕ್ಕೆ ಸಾಕ್ಷಿಯಾಗಿತ್ತು. ನಾನು ಕರಣ್ ಕಡೆ ನೋಡಿದೆ. ಅವನು ನನ್ನ ಜೊತೆಗೆ ಬಂದಿದ್ದನು. ಅವನು ನನ್ನ ಕಣ್ಣುಗಳಲ್ಲಿನ ಅದೇ ಪ್ರಶ್ನೆಯನ್ನು ಓದಿದನು. ಇದು ನಿನ್ನನ್ನು ಸಿಕ್ಕಿಹಾಕಿಸಲು ಮಾಡುತ್ತಿರುವ ಪ್ರಯತ್ನ ಎಂದು ಅವನು ಬಹಳ ಮೆಲ್ಲಗೆ ಹೇಳಿದನು. ನಾನು ನನ್ನ ಸಿಸ್ಟಮ್ನ ಒಂದು ನಿಯಮವನ್ನು ನೆನಪಿಸಿಕೊಂಡೆ, IP ಮ್ಯಾಪಿಂಗ್. ನಾನು ಲಾಗ್ಸ್ನಲ್ಲಿ IP ಅಡ್ರೆಸ್ ಓಪನ್ ಮಾಡಿದೆ. ಅದು ಆಫೀಸ್ ನೆಟ್ವರ್ಕ್ನದ್ದೇ ಆಗಿತ್ತು. ಕ್ರೆಸೆಂಟ್ನ ಇಂಟರ್ನಲ್ IP, ಅಂದರೆ ನನ್ನ ಯೂಸರ್ ನೇಮ್ ಅನ್ನು ಆಫೀಸ್ನಿಂದಲೇ ಬಳಸಲಾಗಿತ್ತು. ನನ್ನ ಗಮನಕ್ಕೆ ಬಾರದೆ, ನನಗೆ ತಿಳಿಯದೆಯೇ ಇದನ್ನು ಬಳಸಲಾಗಿತ್ತು ಮತ್ತು ಈಗ ಇದರ ಉದ್ದೇಶ ಒಂದೇ ಆಗಿತ್ತು. ಒಂದು ವೇಳೆ ಇನ್ಸ್ಪೆಕ್ಷನ್ನಲ್ಲಿ ಏನಾದರೂ ಗೊಂದಲ ಕಂಡುಬಂದರೆ ಅದನ್ನು ವಾಣಿಯೇ ಮಾಡಿದ್ದಾಳೆ ಎಂದು ಹೇಳಲು ಹೀಗೆ ಮಾಡಿದ್ದರು. ನಾನು ಒಂದು ನಿರ್ಧಾರ ಮಾಡಿಕೊಂಡೆ. ನಾನು IT ಸೂಪರ್ವೈಸರನ್ನು ಕರೆದೆ. ಈ ಲಾಗಿನ್ ಎಂಟ್ರಿಗಳನ್ನು ನೋಡಿ. ನನ್ನ ಕ್ರೆಡೆನ್ಷಿಯಲ್ಸ್ ಯಾರು ಬಳಸಿದ್ದು? ಅವನು ಗಾಬರಿಯಾದನು. ಮ್ಯಾಮ್, ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ, ನಿಮಗೆ ಗೊತ್ತು, ಕೇವಲ ನೀವು ಹೇಳುತ್ತಿಲ್ಲ ಅಷ್ಟೇ. ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಬರುವ ಹೆಜ್ಜೆಗಳ ಸದ್ದು ಕೇಳಿಸಿತು. ಕಾನ್ಫಿಡೆಂಟ್ ಮತ್ತು ಅದೇ ಹಳೆಯ ಆಟಿಟ್ಯೂಡ್. ತನ್ಮಯ್. ಅವನು ರೂಮ್ ಒಳಗೆ ನುಗ್ಗಿದ ಮತ್ತು ನನ್ನ ಕಡೆ ನೋಡಿ ಚೆಸ್ ಆಟದಲ್ಲಿ ಗೆದ್ದವನಂತೆ ನಕ್ಕನು. ಓ, ವಾಣಿ ವಾಪಸ್ ಬಂದಿದೆಯಾ? ಮದುವೆ ಹೇಗಿತ್ತು? ನಾನು ಏನೂ ಹೇಳಲಿಲ್ಲ. ನಾನು ಕೇವಲ ಮಾನಿಟರನ್ನು ಅವನ ಕಡೆ ತಿರುಗಿಸಿದೆ. ಈ ಲಾಗಿನ್ ಎಂಟ್ರಿಗಳನ್ನು ನೋಡು. ಅವನ ಕಣ್ಣುಗಳು ಒಂದು ಕ್ಷಣ ರೆಪ್ಪೆ ಬಡಿದವು. ಕೇವಲ ಒಂದು ಕ್ಷಣ ಅಷ್ಟೇ. ನಂತರ ಅವನು ತಕ್ಷಣ ಮುಖವಾಡ ಧರಿಸಿಕೊಂಡನು. ಅದರಲ್ಲಿ ಏನಿದೆ? ಸಿಸ್ಟಮ್ ತಯಾರಿಸಿದ್ದು ನೀನಲ್ಲವೇ? ಯಾವುದೋ ಆಟೋಸೇಷನ್ ಆಗಿರಬಹುದು. ನಾನು ಅವನ ಮಾತನ್ನು ಕತ್ತರಿಸಿದೆ. ಆಟೋಸೇಷನ್ IP ಅಡ್ರೆಸ್ನೊಂದಿಗೆ ರಾತ್ರಿ 11:48ಕ್ಕೆ ಹೊಸ ರಿವಿಷನ್ಗಳನ್ನು ಅಪ್ಲೋಡ್ ಮಾಡುವುದಿಲ್ಲ. ಅವನ ಮುಖ ಕೆಂಪಾಯಿತು. ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ನಾನು ಹೇಳಿದೆ, ನಾನು ಯಾರ ಮೇಲೂ ಆರೋಪ ಮಾಡುತ್ತಿಲ್ಲ. ನಾನು ಕೇವಲ ಫ್ಯಾಕ್ಟ್ಸ್ ಓದುತ್ತಿದ್ದೇನೆ. ಅವನು ಮುಂದೆ ಬಂದನು. ನಿನಗೆ ಇಲ್ಲಿ ಬರಲು ಯಾರು ಬಿಟ್ಟಿದ್ದು? ನೀನು ಫೈರ್ ಆಗಿದ್ದೀಯಾ? ನಾನು ಬಹಳ ಶಾಂತವಾಗಿ ಹೇಳಿದ್ದೆ, ನಾನು ಫೈರ್ ಆಗಿರಬಹುದು, ಆದರೆ ನನ್ನ ಹೊರತಾಗಿ ನಿಮ್ಮ ಕಂಪನಿ ಇಲ್ಲಿ ಸಿಲುಕಿಕೊಂಡಿದೆ ಮತ್ತು ಈಗ ನಿಮ್ಮ ಹತ್ತಿರ 2 ಆಪ್ಷನ್ ಇದೆ. ಒಂದೋ ನೀವು ಸತ್ಯ ಹೊರಬರಲು ಬಿಡಿ, ಇಲ್ಲದಿದ್ದರೆ ನಿಮ್ಮ ತಂದೆಯನ್ನು ನೀವೇ ಮುಳುಗಿಸಿ. ತನ್ಮಯ್ 1 ಸೆಕೆಂಡ್ ಗೋವಿಂದ್ ಸರ್ ಕಡೆ ನೋಡಿದನು. ಗೋವಿಂದ್ ಸರ್ ಅವರ ಮುಖ ಬೆಳ್ಳಗಾಗಿ ಹೋಗಿತ್ತು. ಅವರಿಗೆ ಈ ಆಟ ಏನೆಂದು ಅರ್ಥವಾಗಿತ್ತು. ಅದೇ ಕ್ಷಣದಲ್ಲಿ ಗೋವಿಂದ್ ಸರ್ ಅವರ ಫೋನ್ ರಿಂಗ್ ಆಯಿತು. ಅವರು ಫೋನ್ ಎತ್ತಿದರು. ಆ ಕಡೆಯಿಂದ ಯಾವುದೋ ಸೀನಿಯರ್ ಆಫೀಸರ್ ಧ್ವನಿ ಕೇಳಿಸಿತು. ಅಧಿಕಾರಯುತ ಧ್ವನಿ. ಮಿಸ್ಟರ್ ಲೋಧಾ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುನ್ಸಿಪಲ್ ಕಮಿಷನರ್ ಅವರಿಗೆ ಕಂಪ್ಲೀಟ್ ಸಬ್ಮಿಷನ್ ಟ್ರಯಲ್ ಮತ್ತು ನಿಮ್ಮ XPM ಸ್ಟೇಟ್ಮೆಂಟ್ ಕೂಡ ಬೇಕಾಗಿದೆ. ಗೋವಿಂದ್ ಸರ್ ಮೆಲ್ಲನೆ ಹೇಳಿದರು. ಎಸ್ ಸರ್. ಫೋನ್ ಕಟ್ ಆಗುತ್ತಿದ್ದಂತೆಯೇ ಕೊಠಡಿಯಲ್ಲಿ ಮೌನ ಆವರಿಸಿತು. ನಾನು ತನ್ಮಯ್ ಕಡೆ ನೋಡಿದೆ. ಅವನ ಮುಖದ ಮೇಲಿನ ನಗು ಮಾಯವಾಗಿತ್ತು. ಈಗ ಅವನ ಮುಖದಲ್ಲಿ ಎಂತಹ ಒಂದು ಭಯವಿತ್ತೆಂದರೆ ಅದು ಆ ನಕಲಿ ಲಾಕ್ಸ್ಗಳಿಂದಲೂ ಅಡಗಿಸಲು ಸಾಧ್ಯವಿರಲಿಲ್ಲ. ಮತ್ತು ನನ್ನೊಳಗೆ ಒಂದು ಸ್ಪಷ್ಟವಾದ ಧ್ವನಿ ಎದ್ದಿತ್ತು. ನಾಳೆ ಬೆಳಿಗ್ಗೆ ಕೇವಲ ಇನ್ಸ್ಪೆಕ್ಷನ್ ಮಾತ್ರ ನಡೆಯುವುದಿಲ್ಲ. ನಾಳೆ ಬೆಳಿಗ್ಗೆ ಸತ್ಯಕ್ಕಾಗಿ ಹೋರಾಟ ನಡೆಯುತ್ತದೆ ಮತ್ತು ತನ್ಮಯ್ ಅಲ್ಲಿರಲೇಬೇಕು. ನಾನು ನನ್ನ ಬ್ಯಾಗ್ ಎತ್ತಿಕೊಂಡೆ. ಕರಣ್ ಕೈ ಹಿಡಿದೆ ಮತ್ತು ಹೊರಗೆ ಹೋಗುತ್ತಾ ಇಷ್ಟೇ ಹೇಳಿದೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವು ಕಮಿಷನರ್ ಎದುರು ಭೇಟಿಯಾಗೋಣ. ಮತ್ತು ಆ ಕ್ಷಣ ನನಗೆ ಮೊದಲ ಬಾರಿಗೆ ಅರಿವಾಯಿತು. ನನ್ನ ಮದುವೆ ದಿನ ನೀಡಲಾದ ಆ ಉಡುಗೊರೆಯು ವಾಸ್ತವವಾಗಿ ನನಗೊಂದು ಹೊಸ ಬಾಗಿಲಾಗಿತ್ತು. ಆದರೆ ತನ್ಮಯ್ ಪಾಲಿಗೆ ಅದು ಅವನ ಅತಿದೊಡ್ಡ ತಪ್ಪಾಗಲಿತ್ತು. ಬೆಳಗಿನ ಗಾಳಿಯಲ್ಲಿ ಒಂದು ವಿಭಿನ್ನ ರೀತಿಯ ತಂಪಿತ್ತು. ಮುಂಬೈನಲ್ಲಿ ಚಳಿ ಕಡಿಮೆ ಇರುತ್ತದೆ, ಆದರೆ ಅಂದು ನನ್ನೊಳಗೆ ಇದ್ದ ಚಳಿ ಹವಾಮಾನದ್ದಲ್ಲ, ಅದು ನಿರ್ಧಾರದ್ದಾಗಿತ್ತು. ಮನಸ್ಸು ಇಡೀ ರಾತ್ರಿ ಚರ್ಚೆ ಮಾಡಿ ಕೊನೆಗೂ ನಿರ್ಧರಿಸಿತು. ಅಂದರೆ ಇನ್ನು ಮುಂದೆ ಭಾವನೆಗಳಲ್ಲ, ಪುರಾವೆಗಳ ಭಾಷೆ ಮಾತನಾಡುತ್ತದೆ. ನಾನು ಒಂದು ಸಾಧಾರಣ ಸೂಟ್ ಧರಿಸಿದ್ದೆ. ಕರಣ್ ಚಹಾ ಕಪ್ ನನ್ನ ಮುಂದೆ ಇಟ್ಟು ಯಾವುದೇ ಉದ್ದನೆಯ ಮಾತುಗಳನ್ನಾಡದೆ ಇಷ್ಟೇ ಹೇಳಿದನು, ಇಂದು ನಾವು ಸತ್ಯದ ಕಡೆಗೆ ನಿಂತಿದ್ದೇವೆ. ಇದನ್ನಷ್ಟೇ ನೆನಪಿಡು. ನನ್ನ ಬ್ಯಾಗ್ನಲ್ಲಿ ಲ್ಯಾಪ್ಟಾಪ್ ಇರಲಿಲ್ಲ. ಕೇವಲ ಒಂದು ಪೆನ್ ಡ್ರೈವ್, ಕೆಲವು ನೋಟ್ಸ್ ಮತ್ತು ಕಾಗದಗಳಿದ್ದ ಒಂದು ಸಣ್ಣ ಫೋಲ್ಡರ್ ಇತ್ತು. ಆದರೆ ನನ್ನಲ್ಲಿ ಉದ್ದೇಶವಿತ್ತು. ಇಂದಿನ ಯಾವುದೇ ವಿಷಯ ಡ್ರಾಮಾ ಆಗಬಾರದು. ಇಂದಿನ ಕಥೆಯ ಹೀರೋ ಕೇವಲ ಒಂದೇ ವಿಷಯವಾಗಿತ್ತು, ಅಡಿಟ್ರಯಲ್.
ನಾವು ನಗರ ಪಾಲಿಕೆಯ ಮುಖ್ಯ ಕಚೇರಿಗೆ ತಲುಪಿದಾಗ ಹೊರಗೆ ಬೇರೆಯದೇ ವಾತಾವರಣವಿತ್ತು. ಸೆಕ್ಯೂರಿಟಿ, ಫೈಲ್ ಹಿಡಿದು ಓಡುತ್ತಿರುವ ಜನರು ಮತ್ತು ಒಂದಿಬ್ಬರು ರಿಪೋರ್ಟರ್ಗಳು. ನನ್ನನ್ನು ನೋಡಿದ ಕೂಡಲೇ ಗೋವಿಂದ್ ಸರ್ ವೇಗವಾಗಿ ಬಂದರು. ಅವರ ಮುಖದಲ್ಲಿ ನಿದ್ರೆ ಇರಲಿಲ್ಲ, ಕೇವಲ ಚಿಂತೆ ಇತ್ತು. ಅವರ ಜೊತೆ ಕಂಪನಿಯ ವಕೀಲರಿದ್ದರು ಮತ್ತು ಹಿಂದೆ ಕೆಲವು ಹೆಜ್ಜೆಗಳ ದೂರದಲ್ಲಿ ತನ್ಮಯ್ ಇದ್ದನು. ಅವನ ಕಣ್ಣುಗಳಲ್ಲಿ ಅದೇ ಹಳೆಯ ಗರ್ವವಿತ್ತು, ಆದರೆ ಇಂದು ಅದರಲ್ಲಿ ಒಂದು ಸಣ್ಣ ಬಿರುಕು ಕೂಡ ಇತ್ತು, ಭಯದ ಬಿರುಕು. ನಾವು ಒಳಗೆ ಹೋದೆವು. ಒಂದು ಕಾನ್ಫರೆನ್ಸ್ ರೂಮ್ನಲ್ಲಿ ಕಮಿಷನರ್ ಸಾಹೇಬರ ಜೊತೆ ಅವರ ಟೀಮ್ ಕುಳಿತಿತ್ತು. ಒಬ್ಬ ಸೀನಿಯರ್ ಇಂಜಿನಿಯರ್, ಒಬ್ಬ ಲೀಗಲ್ ಆಫೀಸರ್ ಮತ್ತು ಒಬ್ಬ ಟೆಕ್ ಎಡಿಟ್ ಮಾಡೋ ಆಫೀಸರ್. ಈ ಜನರು ಸೋಷಿಯಲ್ ಮೀಡಿಯಾದ ಟ್ರೆಂಡ್ ನೋಡಿ ನಡೆಯುವವರಲ್ಲ, ಜವಾಬ್ದಾರಿಯಿಂದ ನಡೆಯುವವರು. ಅವರ ಭಾಷೆಯಲ್ಲಿ ವೈಬ್ ಎನ್ನುವುದಿಲ್ಲ, ವೆರಿಫಿಕೇಷನ್ ಇರುತ್ತದೆ. ಕಮಿಷನರ್ ಸಮಯ ವ್ಯರ್ಥ ಮಾಡದೇ ಕೇಳಿದರು, ಈ ಪ್ರಾಜೆಕ್ಟ್ನ ಡಾಕ್ಯುಮೆಂಟ್ ವರ್ಷನಿಂಗ್ ಮತ್ತು ಪರ್ಮಿಟ್ ಸಬ್ಮಿಷನ್ ಮೇಲೆ ಯಾರ ಕಂಟ್ರೋಲ್ ಇತ್ತು? ಗೋವಿಂದ್ ಸರ್ ನನ್ನ ಕಡೆ ನೋಡಿದರು. ಅವರು ಏನೋ ಹೇಳಲು ಬಯಸುತ್ತಿದ್ದರು, ಬಹುಶಃ ವಾಣಿಯ ಹೆಸರು ಹೇಳಿ ನನ್ನ ಪ್ರಾಮುಖ್ಯತೆ ತಿಳಿಸಲು. ಆದರೆ ನಾನು ಮೊದಲೇ ಹೇಳಿಬಿಟ್ಟೆ, ಸ್ಪಷ್ಟವಾಗಿ ಮತ್ತು ಮೆಲ್ಲಗೆ, ಸರ್, ನಾನು ಈ ಕಂಪನಿಯ ಉದ್ಯೋಗಿಯಲ್ಲ. ನನ್ನನ್ನು ಮದುವೆಯ ರಾತ್ರಿ ಏಕಪಕ್ಷೀಯವಾಗಿ ತೆಗೆದುಹಾಕಲಾಗಿತ್ತು ಮತ್ತು ಅದೇ ರಾತ್ರಿಯಿಂದ ನನ್ನ ಸಿಸ್ಟಮ್ ಆಕ್ಸೆಸ್ ಕೂಡ ಕಿತ್ತುಕೊಳ್ಳಲಾಗಿತ್ತು. ಕಮಿಷನರ್ ಹುಬ್ಬೇರಿಸಿದರು. ಮದುವೆಯ ರಾತ್ರಿಯೇ? ನಾನು ತಲೆ ಆಡಿಸಿದೆ. ಹೌದು ಸರ್, ಅದೇ ರಾತ್ರಿ ನನ್ನ ಕ್ರೆಡೆನ್ಷಿಯಲ್ಸ್ನ ಮಿಸ್ಯೂಸ್ ಕೂಡ ನಡೆದಿದೆ. ತನ್ಮಯ್ ತಕ್ಷಣ ಮಧ್ಯೆ ಮಾತನಾಡಲು ಪ್ರಯತ್ನಿಸಿದನು. ಶಿ ಈಸ್ ಎಕ್ಸಾಜರೇಟಿಂಗ್, ಶಿ ಈಸ್ ಎಮೋಷನಲ್ ಬಿಕಾಸ್. ಕಮಿಷನರ್ ಕೈ ಎತ್ತಿದರು. ಇಲ್ಲಿ ಎಮೋಷನ್ಸ್ ನಡೆಯುವುದಿಲ್ಲ, ಓನ್ಲಿ ಫ್ಯಾಕ್ಟ್ಸ್. ಕೊಠಡಿ ಸಂಪೂರ್ಣ ಶಾಂತವಾಯಿತು. ನಾನು ಟೆಕ್ ಎಡಿಟ್ ಆಫೀಸರ್ ಕಡೆ ನೋಡಿದೆ. ನಾನು ಸಿಸ್ಟಮ್ ಲಾಗ್ಸ್ನಲ್ಲಿ ಅಂತಹ ಲಾಗಿನ್ ಎಂಟ್ರಿಗಳನ್ನು ನೋಡಿದ್ದೇನೆ. ಅವು ನನ್ನ ಯೂಸರ್ ನೇಮ್ನಿಂದ ಇವೆ. ಆದರೆ ಆ ಸಮಯದಲ್ಲಿ ನಾನು ಮದುವೆಯ ಸಮಾರಂಭದಲ್ಲಿದ್ದೆ. ನಾನು IP ಮ್ಯಾಪಿಂಗ್ ನೋಡಿದ್ದೇನೆ, ಅದು ಆಫೀಸ್ನ ಇಂಟರ್ನಲ್ ನೆಟ್ವರ್ಕ್ನಿಂದ ನಡೆದಿದೆ. ಇದರರ್ಥ ನನ್ನ ಯೂಸರ್ ನೇಮ್ ಆಫೀಸ್ನಿಂದಲೇ ಬಳಕೆಯಾಗಿದೆ. ವಕೀಲ ತಕ್ಷಣ ಹೇಳಿದನು, ನಾವು ಸರ್ವರ್ ಲಾಗ್ ಎಕ್ಸ್ಪೋರ್ಟ್ ನೀಡಬಲ್ಲೆವು. ಟೆಕ್ ಎಡಿಟ್ ಆಫೀಸರ್ ಕೇಳಿದರು, ಲಾಗ್ ಟ್ಯಾಂಪರ್ ಆಗಿಲ್ಲವಷ್ಟೇ? ನಾನು ಹೇಳಿದೆ, ಇದೇ ತನಿಖೆಯ ವಿಷಯ ಸರ್. ಅಡ್ಮಿನ್ ಲೆವೆಲ್ ಎಂಟ್ರಿಗಳು ನನ್ನ ಸಿಸ್ಟಮ್ನಲ್ಲಿ ಪ್ರತ್ಯೇಕವಾಗಿ ಟ್ರ್ಯಾಕ್ ಆಗುತ್ತವೆ. ಯಾರಾದರೂ ಎಮರ್ಜೆನ್ಸಿ ಅಡ್ಮಿನ್ ರೂಟನ್ನು ದುರುಪಯೋಗಪಡಿಸಿಕೊಂಡಿದ್ದರೆ ಅದರ ಫುಟ್ ಪ್ರಿಂಟ್ ಉಳಿಯುತ್ತದೆ ಮತ್ತು ಯಾರಾದರೂ ಅದನ್ನು ಅಡಗಿಸಲು ಪ್ರಯತ್ನಿಸಿದರೆ ಆ ಪ್ರಯತ್ನದ ಫುಟ್ ಪ್ರಿಂಟ್ ಕೂಡ ಉಳಿಯುತ್ತದೆ. ಸಿಸ್ಟಮ್ನ ಪ್ರಯೋಜನವೇ ಇದು. ಸತ್ಯವನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ. ಕಮಿಷನರ್ ತಮ್ಮ ಸೀನಿಯರ್ ಇಂಜಿನಿಯರ್ ಕಡೆ ನೋಡಿದರು. ಡಿಸೈನ್ ಬದಲಾವಣೆಗಳ ಹೋಲಿಕೆಗಾಗಿ ಕರಣ್ ಮುಂದೆ ಬಂದನು. ಅವನು ಬಹಳ ಶಾಂತವಾಗಿದ್ದನು. ಅವನ ಕೆಲಸವೇ ಮಾತನಾಡುವಂತಿರುತ್ತಿತ್ತು. ಸರ್, ನನ್ನ ಹತ್ತಿರ ಸಬ್ಮಿಟ್ ಮಾಡಲಾದ ಡ್ರಾಯಿಂಗ್ಗಳ ಪ್ರತಿಗಳಿವೆ ಮತ್ತು ನಂತರ ಸೈಟ್ ಇನ್ಸ್ಪೆಕ್ಷನ್ ಸಮಯದಲ್ಲಿ ಕಂಡುಬಂದ ಮಾರ್ಪಾಡುಗಳ ಅಬ್ಸರ್ವೇಷನ್ ನೋಟ್ಸ್ ಇವೆ. ಇದನ್ನು ಯಾರು ಮಾಡಿದರು ಎಂದು ಹೇಳಲು ನಾನು ಇಲ್ಲಿಗೆ ಬಂದಿಲ್ಲ, ಬದಲಾಗಿ ಇದು ನಡೆಯುತ್ತಿದೆ ಮತ್ತು ಇದು ಸಾರ್ವಜನಿಕ ಸುರಕ್ಷತೆಯ ವಿಷಯವಾಗಿದೆ ಎಂದು ಹೇಳಲು ಬಂದಿದ್ದೇನೆ. ತನ್ಮಯ್ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಮತ್ತೆ ಜೋರಾಗಿ ಕೂಗಾಡಲು ಯತ್ನಿಸಿದ. ಸರ್, ಇದೊಂದು ವ್ಯವಸ್ಥಿತ ಸಂಚು. ನಾವು ಅವಳನ್ನು ಕೆಲಸದಿಂದ ತೆಗೆದುಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ನಮ್ಮ ಕಂಪನಿಯನ್ನು ಹಾಳುಗೆಡವಲು ನೋಡುತ್ತಿದ್ದಾಳೆ ಎಂದು ಕಿರುಚಿದ. ನಂತರ ನಾನು ಕಮಿಷನರ್ ಕಡೆಗೆ ತಿರುಗಿ ಅತ್ಯಂತ ಶಾಂತವಾಗಿ ಹೇಳಿದೆ, ಸರ್, ಒಂದು ವೇಳೆ ನಾನು ಸೇಡು ತೀರಿಸಿಕೊಳ್ಳುವ ಉದ್ದೇಶ ಹೊಂದಿದ್ದರೆ ನಿಮ್ಮ ಹತ್ತಿರ ಬಂದು ನನ್ನ ಕೆಲಸವನ್ನು ಮರಳಿ ಕೇಳುತ್ತಿದ್ದೆ ಅಥವಾ ಹೆಚ್ಚಿನ ಸಂಬಳ ಮತ್ತು ಪ್ರಮೋಷನ್ಗಾಗಿ ಚೌಕಾಶಿ ಮಾಡುತ್ತಿದ್ದೆ. ಆದರೆ ನಾನು ಇಲ್ಲಿ ಬಂದಿರುವುದು ನನ್ನ ವೈಯಕ್ತಿಕ ಹೋರಾಟಕ್ಕಾಗಿ ಅಲ್ಲ. ನನ್ನ ಧ್ವನಿ ಈಗ ಗಂಭೀರವಾಯಿತು. ಯಾವುದಾದರೂ ಪ್ರಾಜೆಕ್ಟ್ನಲ್ಲಿ ಸುರಕ್ಷತೆಯ ಜೊತೆ ರಾಜಿ ಮಾಡಿಕೊಂಡರೆ ಅದರ ನಷ್ಟ ಯಾವುದೋ ಕಂಪನಿಯ CEOಗೆ ಆಗುವುದಿಲ್ಲ. ಬದಲಾಗಿ ಅದರ ಬೆಲೆಯನ್ನು ರಸ್ತೆಯಲ್ಲಿ ನಡೆಯುವ ಸಾಮಾನ್ಯ ಜನ ಅಮಾಯಕರಾಗಿ ತೆರಬೇಕಾಗುತ್ತದೆ. ಸಿಸ್ಟಮ್ ಸುಳ್ಳು ಹೇಳಬಹುದು, ಆದರೆ ಸಾಕ್ಷ್ಯಗಳು ಹೇಳುವುದಿಲ್ಲ. ನನ್ನ ಈ ಮಾತುಗಳು ಇಡೀ ಕೊಠಡಿಯಲ್ಲಿ ಗಾಢವಾದ ಪ್ರಭಾವ ಬೀರಿದವು. ಕಮಿಷನರ್ ಅವರ ಮುಖ ಗಂಭೀರವಾಯಿತು. ಅವರು ತಕ್ಷಣವೇ ಅಲ್ಲಿದ್ದ ವಕೀಲರ ಕಡೆಗೆ ತಿರುಗಿ, ವಾಣಿಯ ಟರ್ಮಿನೇಷನ್ ಪ್ರೂಫ್ ಕೊಡಿ ಎಂದು ಕೇಳಿದರು. ಗೋವಿಂದ್ ಸರ್ ಅವರ ಉಸಿರು ಒಳಗೆ ನಿಂತಂತಾಯಿತು. ತನ್ಮಯ್ನ ಕುತ್ತಿಗೆ ಬಿಗಿಯಿತು. ಕಮಿಷನರ್ ಒಂದೊಂದೇ ಸಾಲನ್ನು ಗಮನಿಸಿ ನಂತರ ಹೇಳಿದರು, ಸರಿ, ಮೊದಲ ಆದೇಶ, ಈ ಪ್ರಾಜೆಕ್ಟ್ ಮೇಲೆ ಮುಂದಿನ 48 ಗಂಟೆಗಳ ಕಾಲ ಸುರಕ್ಷತಾ ಸ್ಥಿರೀಕರಣವನ್ನು ಹೊರತುಪಡಿಸಿ ಯಾವುದೇ ಕೆಲಸ ನಡೆಯಬಾರದು. ಎರಡನೆಯದು, ಇಂಡಿಪೆಂಡೆಂಟ್ ಸ್ಟ್ರಕ್ಚರಲ್ ಮತ್ತು ಸೇಫ್ಟಿ ಎಡಿಟ್. ಮೂರನೆಯದು, ಡಿಜಿಟಲ್ ಸಬ್ಮಿಷನ್ ಟ್ರಯಲ್ನ ಫೋರೆನ್ಸಿಕ್ ಎಡಿಟ್. ನಾಲ್ಕನೆಯದು, ಕಂಪನಿಯು ಒಬ್ಬ ಕಂಪ್ಲಯನ್ಸ್ ಆಫೀಸರನ್ನು ನೇಮಿಸಬೇಕು. ಅವರು ಪ್ರಾಜೆಕ್ಟ್ ಡೈರೆಕ್ಟರ್ಗೆ ವರದಿ ಮಾಡಬಾರದು. ತನ್ಮಯ್ನ ಕಣ್ಣುಗಳು ಅರಳಿದವು. ಸರ್, ಇದು ನಮ್ಮ ಟೈಮ್ಲೈನನ್ನು ಹಾಳು ಮಾಡುತ್ತದೆ. ಕಮಿಷನರ್ ಕೂಗಾಡದೆ ಹೇಳಿದರು. ಟೈಮ್ಲೈನ್ ಆಮೇಲೆ, ಮೊದಲು ಜೀವಗಳು. ಗೋವಿಂದ್ ಸರ್ ಬಹಳ ಮೆಲ್ಲಗೆ ಹೇಳಿದರು, ಎಸ್ ಸರ್. ಮತ್ತು ಅದೇ ಕ್ಷಣ ನನಗೆ ತಿಳಿದು ಹೋಯಿತು, ಈಗ ಕತೆ ಉಲ್ಟಾ ಆಗಿದೆ.
ಈಗ ತನ್ಮಯ್ನ ಆಟ ಅವನ ಕೈಯಿಂದ ತಪ್ಪಿ ಹೋಗಿದೆ. ಏಕೆಂದರೆ ಸರ್ಕಾರ ಮತ್ತು ಸತ್ಯ ಒಂದಾದಾಗ ಅಹಂಕಾರ ನಡೆಯುವುದಿಲ್ಲ. ಮೀಟಿಂಗ್ ಮುಗಿದ ನಂತರ ಹೊರಬರುತ್ತಿದ್ದಂತೆ ಗೋವಿಂದ್ ಸರ್ ನನ್ನನ್ನು ತಡೆದರು. ಅವರ ಮುಖದಲ್ಲಿ ನಾಚಿಕೆ ಇತ್ತು. ವಾಣಿ, ನಾನು ನಿನ್ನ ಕ್ಷಮೆ ಕೇಳಲು ಬಯಸುತ್ತೇನೆ. ನಾನು ತನ್ಮಯ್ ಮೇಲೆ ನಂಬಿಕೆ ಇಟ್ಟು ನಿನ್ನ ಸಿಸ್ಟಮನ್ನು ದುರ್ಬಲಗೊಳಿಸಿದೆ. ನಾನು ಅವರ ಮಾತನ್ನು ಪೂರ್ತಿಗೊಳಿಸಲು ಬಿಡದೆ ಇಷ್ಟೇ ಹೇಳಿದೆ. ಸರ್, ಕ್ಷಮೆ ಎನ್ನುವುದು ಬದಲಾವಣೆ ಆದಾಗ ಮಾತ್ರ ಸಾರ್ಥಕವಾಗುತ್ತದೆ. ನೀವು ನಿಜವಾಗಿಯೂ ಕಂಪನಿಯನ್ನು ಉಳಿಸಬೇಕೆಂದಿದ್ದರೆ ಮೊದಲು ಕಂಪನಿಯ ಸಂಸ್ಕೃತಿಯನ್ನು ಬದಲಾಯಿಸಬೇಕು. ಮಗನಿದ್ದಾನೆ ಎನ್ನುವ ಕಾರಣ ಇನ್ನು ಮುಂದೆ ನಡೆಯುವುದಿಲ್ಲ. ಅಷ್ಟರಲ್ಲಿ ತನ್ಮಯ್ ಹತ್ತಿರ ಬಂದನು. ಅವನ ಧ್ವನಿ ಗಡುಸಾಗಿತ್ತು, ಆದರೆ ಅದರಲ್ಲಿ ಹಳೆಯ ಅಹಂಕಾರವಿರಲಿಲ್ಲ. ನೀನು ಖುಷಿಯಾಗಿದ್ದೀಯಾ? ಎಲ್ಲರ ಮುಂದೆ ನನ್ನನ್ನು ವಿಲನ್ ಮಾಡಿದೆ. ನಾನು ಬಹಳ ಶಾಂತವಾಗಿ ಹೇಳಿದೆ, ನಾನು ನಿನ್ನನ್ನು ವಿಲನ್ ಮಾಡಿಲ್ಲ. ನಾನು ಕೇವಲ ನಿನ್ನನ್ನು ಅನ್ಪ್ರೊಟೆಕ್ಟೆಡ್ ಮಾಡಿದೆ. ಹಾಗಾಗಿ ನಿನ್ನ ಕೃತ್ಯಗಳ ಜವಾಬ್ದಾರಿ ನಿನ್ನ ಹತ್ತಿರವೇ ಮರಳಿ ಬಂದಿದೆ. ಅವನು ಹಲ್ಲು ಕಡಿಯುತ್ತಾ ಹೇಳಿದನು, ನೀನು ವಾಪಸ್ ಜಾಯ್ನ್ ಆಗು. ನಾನು ನಿನಗೆ ಒಳ್ಳೆಯ ಪ್ಯಾಕೇಜ್ ಕೊಡುತ್ತೇನೆ. ಅವನ ಬಾಯಿಂದ ಪ್ಯಾಕೇಜ್ ಕೇಳಿ ನನ್ನೊಳಗೆ ಒಂದು ಸಣ್ಣ ನಗು ಬಂತು. ತನ್ಮಯ್, ನೀನು ಈಗಲೂ ಎಲ್ಲವೂ ಹಣದಿಂದ ಸರಿಯಾಗುತ್ತದೆ ಎಂದು ಯೋಚಿಸುತ್ತಿದ್ದೀಯಾ? ಗೌರವ ಸಂಬಳದಿಂದ ಸಿಗುವುದಿಲ್ಲ. ನಾನು ಗೋವಿಂದ್ ಸರ್ ಕಡೆ ನೋಡಿದೆ. ನಾನು ವಾಪಸ್ ಎಂಪ್ಲಾಯ್ ಆಗಿ ಬರುವುದಿಲ್ಲ. ಆದರೆ ನೀವು ನಿಜವಾಗಿಯೂ ಸುಧಾರಣೆ ಬಯಸಿದರೆ ನಾನು ಒಬ್ಬ ಇಂಡಿಪೆಂಡೆಂಟ್ ಕಂಪ್ಲೈನ್ಸ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಬಲ್ಲೆ. ನನ್ನ ಟೀಮ್ ನಿಮ್ಮ ಪ್ರಕ್ರಿಯೆಯನ್ನು ಮರುನಿರ್ಮಾಣ ಮಾಡುತ್ತದೆ. ಸ್ಪಷ್ಟ ನಿಯಮಗಳು, ಆಕ್ಸೆಸ್ ಗವರ್ನೆನ್ಸ್, ರಿವಿಷನ್ಗಳ ಮೇಲೆ ಕಡ್ಡಾಯ ಡ್ಯುಯಲ್ ಅಪ್ರೂವಲ್ ಮತ್ತು ಪ್ರತಿಯೊಂದು ಬದಲಾವಣೆಯ ಇಮ್ಯೂಟೇಬಲ್ ಆಡಿಟ್ ಟ್ರಯಲ್. ಆದರೆ ಇದು ನನ್ನ ಟರ್ಮ್ಸ್ ಮೇಲೆ ನಡೆಯಬೇಕು ಮತ್ತು ಅತ್ಯಂತ ಮುಖ್ಯವಾದದ್ದು, ಮಾಲೀಕನ ಮಗನೇ ಆಗಿದ್ದರೂ ಯಾರೂ ಪ್ರಕ್ರಿಯೆಗಿಂತ ಮೇಲಲ್ಲ. ಗೋವಿಂದ್ ಸರ್ ಕಣ್ಣು ಮುಚ್ಚಿಕೊಂಡರು. ತಮ್ಮ ಪತನವನ್ನು ತಾವೇ ನೋಡಿಕೊಂಡಂತಾಗಿತ್ತು. ನಂತರ ಬಹಳ ಮೆಲ್ಲಗೆ ಹೇಳಿದರು, ಸರಿ. ಅದೇ ಸಾಯಂಕಾಲ ಕಂಪನಿಯಲ್ಲಿ ಎಮರ್ಜೆನ್ಸಿ ಬೋರ್ಡ್ ಮೀಟಿಂಗ್ ನಡೆಯಿತು. ಗೋವಿಂದ್ ಸರ್ ಮೊದಲ ಬಾರಿಗೆ ತಂದೆಯ ಹೃದಯವನ್ನು ಹಿಂದೆ ಇಟ್ಟು ಮಾಲೀಕನ ಮೆದುಳನ್ನು ಮುಂದೆ ಇಟ್ಟರು. ತನ್ಮಯ್ನನ್ನು ಪ್ರಾಜೆಕ್ಟ್ ಡೈರೆಕ್ಟರ್ ಜವಾಬ್ದಾರಿಯಿಂದ ತೆಗೆದುಹಾಕಲಾಯಿತು. ಅವನ ಆಕ್ಸೆಸ್ ಹಕ್ಕುಗಳನ್ನು ಸೀಮಿತಗೊಳಿಸಲಾಯಿತು. ಐಟಿ ಹೆಡ್ ಅನ್ನು ಸಸ್ಪೆಂಡ್ ಮಾಡಲಾಯಿತು ಮತ್ತು ಒಂದು ಹೊಸ ನಿಯಮ ಲಿಖಿತವಾಗಿ ಬಂತು. ಯಾವುದೇ ರಿವಿಷನ್ ಇಂಡಿಪೆಂಡೆಂಟ್ ಕಂಪ್ಲಯನ್ಸ್ ಸೈನ್ ಆಫ್ ಇಲ್ಲದೆ ಸಬ್ಮಿಟ್ ಆಗುವುದಿಲ್ಲ. ಈ ನಿರ್ಧಾರ ಕೇವಲ ಒಬ್ಬ ಮಗನ ವಿರುದ್ಧವಾಗಿರಲಿಲ್ಲ. ಇದು ನಾವು ದೊಡ್ಡವರು, ನಾವು ಏನು ಮಾಡಬಹುದು ಎನ್ನುವ ಆಲೋಚನೆಯ ವಿರುದ್ಧವಾಗಿತ್ತು. ಮುಂದಿನ ಕೆಲವು ವಾರಗಳಲ್ಲಿ ಆಡಿಟ್ ನಡೆಯಿತು. ಕರಣ್ ಹೇಳಿದ್ದ ಸುರಕ್ಷತಾ ಲೋಪಗಳನ್ನೇ ಇಂಡಿಪೆಂಡೆಂಟ್ ಟೀಮ್ ಪತ್ತೆ ಹಚ್ಚಿತು. ಕೆಲವು ಕಡೆ ಕೆಲಸ ನಿಲ್ಲಿಸಬೇಕಾಯಿತು, ಕೆಲವು ಕಡೆ ಮರು ಕೆಲಸ ನಡೆಯಿತು. ಕಂಪನಿಗೆ ಹಣದ ನಷ್ಟವಾಯಿತು, ಗೌರವಕ್ಕೆ ಧಕ್ಕೆಯಾಯಿತು. ಆದರೆ ನಗರಕ್ಕೆ ಸಂಭವಿಸಬಹುದಾದ ಒಂದು ದೊಡ್ಡ ಅಪಾಯವನ್ನು ತಪ್ಪಿಸಲಾಯಿತು. ಮತ್ತು ಅತ್ಯಂತ ದೊಡ್ಡ ವಿಷಯವೆಂದರೆ, ಇನ್ನು ಯಾರಿಗೂ ಎಲ್ಲವೂ ಸರಿಯಿತ್ತು, ಯಾರೋ ಕಂಪ್ಲೇಂಟ್ ಮಾಡಿದರು ಅಷ್ಟೇ ಎಂದು ಹೇಳಲು ಅವಕಾಶವಿರಲಿಲ್ಲ. ಏಕೆಂದರೆ ಈಗ ಸರಿ ಎಂದರೆ ಬರೀ ಮಾತಲ್ಲ, ಅದು ಪ್ರಮಾಣವಾಗಿತ್ತು. ಜನರು ನನ್ನನ್ನು ಕೇಳುತ್ತಿದ್ದರು, ನೀನು ಸೇಡು ತೀರಿಸಿಕೊಂಡೆಯಾ? ನಾನು ಪ್ರತಿ ಬಾರಿಯೂ ಒಂದೇ ಮಾತು ಹೇಳುತ್ತಿದ್ದೆ, ನಾನು ಸೇಡು ತೀರಿಸಿಕೊಳ್ಳಲಿಲ್ಲ. ನಾನು ವ್ಯವಸ್ಥೆಯನ್ನು ಸರಿಯಾದ ಜಾಗಕ್ಕೆ ಮರಳಿ ತಂದೆ. ಇದು ನಿಜವಾಗಿತ್ತು. ಏಕೆಂದರೆ ನಾನು ಕೇವಲ ಸೇಡು ತೀರಿಸಿಕೊಳ್ಳುವುದಾಗಿದ್ದರೆ ನಾನು ತನ್ಮಯ್ನನ್ನು ಸೋಲಿಸುತ್ತಿದ್ದೆ ಮತ್ತು ಕತೆ ಅಲ್ಲಿಗೆ ಮುಗಿಯುತ್ತಿತ್ತು. ಆದರೆ ನನಗೆ ಕತೆ ಮುಗಿಯುವುದು ಬೇಕಿರಲಿಲ್ಲ. ನನಗೆ ಕತೆಯನ್ನು ಬದಲಾಯಿಸುವುದು ಬೇಕಿತ್ತು. ಕೆಲವು ತಿಂಗಳುಗಳ ನಂತರ ಅದೇ ಪ್ರಾಜೆಕ್ಟ್ಗಾಗಿ ಒಂದು ಕಮ್ಯುನಿಟಿ ಬ್ರೀಫಿಂಗ್ ಇಟ್ಟುಕೊಳ್ಳಲಾಗಿತ್ತು. ಕಾಲ್ನಲ್ಲಿ ಸಾಮಾನ್ಯ ಜನರು, ವ್ಯಾಪಾರಿಗಳು, ಹಿರಿಯರು ಮತ್ತು ಆ ಪ್ರದೇಶದಲ್ಲಿ ಮನೆ ಹೊಂದಿದ್ದ ಕುಟುಂಬಗಳು ಕುಳಿತಿದ್ದವು. ಗೋವಿಂದ್ ಸರ್ ಮೊದಲ ಬಾರಿಗೆ ಮಂಚದ ಮೇಲೆ ನಿಂತು, ನಾವು ಅತ್ಯುತ್ತಮರು ಎಂದು ಹೇಳಲಿಲ್ಲ. ಅವರು ಹೇಳಿದರು, ನಮ್ಮಿಂದ ತಪ್ಪಾಯಿತು ಮತ್ತು ಅದನ್ನು ಸುಧಾರಿಸಲು ನಾವು ಸಿಸ್ಟಮ್ ಬದಲಾಯಿಸಿದ್ದೇವೆ. ನಂತರ ನನ್ನನ್ನು ಮಾತನಾಡಲು ಕರೆದರು. ನಾನು ಮೈಕ್ ಹಿಡಿದು ಇಷ್ಟೇ ಹೇಳಿದೆ, ನಾನು ಯಾವುದೇ ಹೀರೋ ಅಲ್ಲ. ನಗರದಲ್ಲಿ ನಿರ್ಮಾಣವಾಗುವ ಪ್ರತಿಯೊಂದು ಕಟ್ಟಡವೂ ಜನರ ನಂಬಿಕೆಯಾಗಿರುತ್ತದೆ ಎಂದು ನಾನು ನಂಬುತ್ತೇನೆ ಮತ್ತು ನಂಬಿಕೆ ಕೇವಲ ಇಂಟೆನ್ಷನ್ ಇಂದಲ್ಲ, ಪ್ರಕ್ರಿಯೆಯಿಂದ ಉಳಿಯುತ್ತದೆ. ಆ ದಿನದ ನಂತರ ನನ್ನ ಕೆಲಸ ಶುರುವಾಯಿತು. ಕೇವಲ ಕ್ರೆಸೆಂಟ್ ಜೊತೆ ಮಾತ್ರವಲ್ಲ, ಇತರ ಕಂಪನಿಗಳ ಜೊತೆ ಕೂಡ. ನಾನು ನನ್ನ ಸಣ್ಣ ಆಫೀಸ್ ತೆರೆದೆ, ಕಂಪ್ಲೈನ್ಸ್ ಮತ್ತು ಗವರ್ನೆನ್ಸ್ ಟೀಮ್ ಕಟ್ಟಿದೆ. ನಾನು ವರ್ಷಗಳಿಂದ ಏನು ಮಾಡುತ್ತಿದ್ದೇನೋ ಅದೇ ಕೆಲಸವನ್ನು ಮಾಡಿದೆ, ಆದರೆ ಈಗ ಯಾರ ಅಹಂಕಾರದ ಕೆಳಗೂ ಅಲ್ಲ. ಮತ್ತು ಕರಣ್ ನನ್ನ ಜೊತೆಯೇ ನಿಂತಿದ್ದನು. ಒಂದು ರಾತ್ರಿ ತಡವಾಗಿ ಮನೆಗೆ ಮರಳುವಾಗ ನನ್ನ ಫೋನ್ ರಿಂಗ್ ಆಯಿತು. ಅನ್ನೌನ್ ನಂಬರ್ ಇತ್ತು. ನಾನು ಫೋನ್ ಎತ್ತಿದೆ. ಆ ಕಡೆಯಿಂದ ಕೆಲವು ಕ್ಷಣ ಮೌನವಿತ್ತು. ನಂತರ ತನ್ಮಯ್ ಧ್ವನಿ ಕೇಳಿಸಿತು. ಹಳೆಯ ಹಠವಿರಲಿಲ್ಲ, ದಣಿದ ಧ್ವನಿ ಇತ್ತು. ವಾಣಿ, ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ನಾನು ಏನೂ ಹೇಳಲಿಲ್ಲ. ಅವನು ಅಂದನು, ಪವರ್ ಅಂದರೆ ಎಲ್ಲವನ್ನು ಕಂಟ್ರೋಲ್ ಮಾಡುವುದು ಎಂದು ಅಂದುಕೊಂಡಿದ್ದೆ. ಈಗ ಅರ್ಥವಾಯಿತು. ಪವರ್ ಅಂದರೆ ಜವಾಬ್ದಾರಿ ತೆಗೆದುಕೊಳ್ಳುವುದೆಂದು. ನಾನು ಬಹಳ ಶಾಂತವಾಗಿ ಹೇಳಿದೆ, ಅರ್ಥವಾದರೆ ಒಳ್ಳೆಯದು, ಆದರೆ ನೆನಪಿಡು, ಜವಾಬ್ದಾರಿಯನ್ನು ಅದು ಅರ್ಥವಾಗುವ ಮೊದಲೇ ತೆಗೆದುಕೊಳ್ಳಬೇಕಿತ್ತು.
ಅವನು ಮೆಲ್ಲಗೆ ಸಾರಿ ಎಂದನು. ನಾನು ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದೆ. ಏಕೆಂದರೆ ನನ್ನ ಗೆಲುವು ಅವನ ಕ್ಷಮೆಯಲ್ಲಿರಲಿಲ್ಲ. ನನ್ನ ಗೆಲುವು ಆ ಸಿಸ್ಟಮ್ನಲ್ಲಿತ್ತು. ಅದು ಈಗ ಜನರನ್ನು ಸುರಕ್ಷಿತವಾಗಿಡಲಿದೆ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.